ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 3ನೇ ತಾರೀಕು ಆಗಸ್ಟ್ 2026 ಸೋಮವಾರ. ಪರಾಭವ ನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಪಂಚಮಿ ತಿಥಿ, ಉತ್ತರಾಭಾದ್ರ ನಕ್ಷತ್ರ, ಸುಕರ್ಮಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ. ಶನಿಯ ವಕ್ರ ಫಲದ ಬಗ್ಗೆ ಮಾತಾಡ್ತಿದ್ದೇವೆ. ಹೇಳಿದ್ದೆ, ತುಂಬ ಎಲ್ಲದರ ಬೆಲೆ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ. ದಿನಸಿಯಿಂದ ಹಿಡಿದು ಹಾಲಿಂದ ಹಿಡಿದು ಪ್ರತಿಯೊಂದರ ಬೆಲೆಯೂ ಕೂಡ ನೋಡಿ. ಶನಿ ವಕ್ರ, ಜನಸಾಮಾನ್ಯನ ಬದುಕು ವಕ್ರ, ಶನಿ ವಕ್ರ. ಇರ್ಲಿ, ಅದರ ಬಗ್ಗೆ ಮಾತಾಡೋಣ. ರಾಶಿಯ ಅಂತರ್ಗತವಾಗಿ ತಿಳಿಸ್ತಿದ್ದೆ. ಕಟಕ ರಾಶಿ ಆಗಿದೆ. ಇನ್ನು ಸಿಂಹ ರಾಶಿ ಬಗ್ಗೆ ಹೇಳೋಕ್ಕೂ ಮೊದಲು, ಯಾರಿಗೆ ಮಾಟ ಮಂತ್ರ ಬೇಗ ತಗುಲುತ್ತೆ? ಗುರುಗಳೇ, ನಮ್ಮ ಮೇಲೆ ಏನೋ ಮಾಟ ಮಂತ್ರ ಮಾಡ್ತಾರೆ, ಅದಾಗುತ್ತೆ. ಯಾಕೆ ನಿಮಗೆ ಆಗ್ಬೇಕು? ನಿಮ್ಮ ಜಾತಕ ಪರಿಶೀಲಿಸಿಕೊಂಡಿದ್ದೀರಾ? ಏನ್ ಸ್ವಾಮಿ ಇದು ಇದೆಯಾ? ಖಂಡಿತ ಒಳ್ಳೇದಿದೆ ಅಂದಮೇಲೆ ಕೆಟ್ಟದ್ದಿದೆ, ಸಿಹಿ ಇದೆ ಅಂದ ಮೇಲೆ ಕಹಿಯೂ ಇದೆ. ಬಟ್ ಅದು ಕೆಲವರಿಗೆ ಬೇಗ ಪ್ರಭಾವ ಬೀರತಕ್ಕಂಥದ್ದು ಜಾಸ್ತಿ. ಅದೇ ನಮ್ಮನೇಲಿ ಇಷ್ಟು ಜನ ಇದ್ದೀವಿ ಗುರುಗಳೇ, ಇವ್ರು ಮಾತ್ರ ಹಿಂಗ ಆಡ್ತಾರೆ, ಇವ್ರಿಗೆ ಮಾತ್ರ ಈ ತರ ಆಯ್ತಲ್ಲ, ಎಲ್ಲಿಂದ ಹುಡ್ಕೊಂಡು ಬರುತ್ತೆ ಇದು? ಹೌದು, ಹೇಗೆ ಗ್ರಹಗಳು ಒಳ್ಳೆಯದು ಮಾಡುತ್ತವೋ ಕೆಟ್ಟದರ ಜೊತೆ ಸೇರಿದಾಗ ಕೆಟ್ಟದ್ದು ಕೂಡ ಆಗುತ್ತೆ. ಹೆಂಗೆ ತಿಳ್ಕೊಳ್ಳೋದು? ಮಾಟ ಮಂತ್ರ ಪ್ರಯೋಗ ಆಗಿದೆ, ನಿಮ್ಗೊಂದು ತಡೆ ಆಗಿದೆ, ನಿಮ್ಗೊಂದು ಬ್ಲಾಕ್ ಆಗಿದೆ, ನಿಮ್ ಏಳಿಗೆಗೊಂದು ಬ್ಲಾಕ್ ಆಗಿದೆ. ಕೆಲವು ಜಾತಕಗಳನ್ನು ನೋಡ್ತಿದ್ದಾಗೆ ಹೇಳ್ತಿರ್ತೇವೆ, ನಿಮ್ಮ ಕುಟುಂಬದಲ್ಲಿ ಒಂದು ಅನ್ಯಾಯದ ಸಾವಾಗಿದೆ, ನಿಮ್ಮ ಕುಟುಂಬದಲ್ಲಿ ಒಂದು ಸರ್ಪದೋಷ ನಡೆದಿದೆ, ಒಂದು ಹಾವನ್ನು ಹೊಡೆದಾಕಿರೋದು, ನಿಮ್ಮ ಕುಟುಂಬದಲ್ಲಿ ಒಂದು ಸ್ತ್ರೀಗೆ ಅಪಚಾರ ನಡೆದು ಬಿಟ್ಟಿದೆ, ಮೋಸ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಗುರುವಿನಂತ ವ್ಯಕ್ತಿಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಈ ಥರದ್ದೆಲ್ಲ ಹೇಳ್ತಿರ್ತೇವೆ. ತುಂಬಾ ಇದೆ ಜಾತಕಗಳು ಅನ್ನೋದು ತಕ್ಕಂಥದ್ದು. ಈ ವರ್ಗಗಳ ಬಗ್ಗೆ ಕಲೀಲಿಕ್ಕೆ ಹೋದ್ರೆ, ತಿಳ್ಕೊಳ್ಳಿಕ್ಕೆ ಹೋದ್ರೆ, ನಾವು ಒಂದು ಸಮುದ್ರದ ದಡದಲ್ಲಿರ್ತಕ್ಕಂಥ ಒಂದು ಮರಳಿನ ಕಣವಷ್ಟು ಕೂಡ ನಾವು ಕಲಿತಿರುವುದಿಲ್ಲ. ಆದ್ರೂ ನಮಗೆ ಏನೋ ತಿಳ್ಕೊಬಿಟ್ಟಿದ್ದೇವೆ. ಪರಾಶರಿ, ಲಘು ಪರಾಶರಿ, ವರಹ ಸಂಹಿತ, ನಾರದ ಸಂಹಿತ, 1-2 ಭೃಗು ಸಂಹಿತ, ಭೃಗು ನಂದಿನಾಡಿ, ತುಂಬಾ ಹಲವಾರು ವಿಚಾರಧಾರೆಗಳು ಇರ್ತಕ್ಕಂಥದ್ದು. ಜೈಮಿನಿ ಸೂತ್ರಗಳು, ಹಿಂದೂ ಲಗ್ನ, ಹೋರಾ ಲಗ್ನ, ಏನು ಎಷ್ಟು ತಿಳ್ಕೊಳ್ಳಲಿಕ್ಕೆ ಹೋದರೂ ಕೂಡ ಇದು ಅಂತ್ಯವಿಲ್ಲದ್ದು. ನೆನಪಿಟ್ಕೊಳ್ಳಿ, ಈ ಒಂದು 30-32 ವರ್ಷಗಳ ಈ ಒಂದು ಅನುಭವದಲ್ಲಿ, ಈ ಒಂದು ಓಡಾಟದಲ್ಲಿ ಇವುಗಳ ಮೇಲೆಯೂ ಕೂಡ ತುಂಬಾ ವಿಶೇಷವಾಗಿ ಆ ರಿಸರ್ಚ್ ಅನ್ನ ಆಗಾಗ ಮಾಡ್ತಿರ್ತಾನೆ. ತುಂಬಾ ಜಾತಕಗಳನ್ನ ಪರಾಮರ್ಶಿಸಿರೋದ್ರಿಂದ ಅಲ್ಲೊಂದು ಸೂಕ್ಷ್ಮವಾಗಿ ಕೆಲವು ಅಂಶಗಳನ್ನ ಇವತ್ತು ತಿಳಿಸ್ಕೊಡ್ತಾನೆ. ಪ್ರತಿ ರಾಶಿಗೂ ಅದರ ಪ್ರಭಾವ ಇರುತ್ತೆ. ಯಾರೋ ಒಬ್ಬರಿಗೆ ನಮ್ಮ ಪಾಡಿಗೆ ನಾವು ಬರ್ತಿರ್ತೇವೆ, ನಮ್ಮ ಗಾಡಿಗೆ ಟಚ್ ಆಯ್ತಾ, ನಾವು ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಲಾಕ್ ಆದ್ವಿ. ನಮ್ಮ ಜೊತೆಲೂ ಒಬ್ರು ಗೆಳೆಯರು ಇರ್ತಾರೆ, ಪ್ಯಾಕೆಟ್ ಏನೋ ಇಟ್ಕೋ ಅಂತಾರೆ, ಈ ಸೂಟ್ ಕೇಸ್ ಏನೋ ಇಟ್ಕೋ ಅಂತಾರೆ, ನಮ್ಮ ಮನೇಲಿ ಏನೋ ಒಂದು ತಂದು ಇಡ್ತಾರೆ. ಇಲ್ಲ, ಯಾವುದೋ ಒಂದು ಪರಿಚಯ ವಿಪರೀತಕ್ಕೆ ಆಗ್ಬಿಡುತ್ತೆ. ನನ್ನ ಮಗನ್ಗೆ ಯಾರಾದ್ರೂ ಮಾಟ ಮಾಡಿಸ್ಬಿಟ್ಟಿದಾರ ಗುರುಗಳೇ, ಅವ್ನ್ ಬಿಟ್ಟು ಬರಲ್ಲ ಅಂತಾನೆ ಆ ಸಂಬಂಧನ ಅಂತಾರೆ. ನನ್ನ ಮಗಳಿಗೆ ಏನಾದ್ರೂ ಈ ತರದ್ ಮಾಡ್ಬಿಟ್ಟಿದಾರ ಗುರುಗಳೇ, ಬೇಡ ಅಂದ್ರು ಅವ್ರ ಜೊತೆಲೇ ವ್ಯವಹಾರ ಮಾಡ್ತಾರೆ ಗುರುಗಳೇ. ಖಂಡಿತ ನಿಮ್ಮ ಜಾತಕದಲ್ಲಿ ಮೊದಲೇ ಅಡಕವಾಗಿರುತ್ತದೆ. ಕರ್ಮದಂತೆಯೇ ನಿಮ್ಮ ಒಂದು ಜೀವ ಸೃಷ್ಟಿಯಲ್ಲಿಯೇ ಅಲ್ಲೊಂದು ಅದ್ಭುತ ಸೃಷ್ಟಿ. ಕೆಲವರಿಗೆ ಮಾತ್ರ ಆ ತರದ್ದು ಒಂದು ಕೆಡುಕುಗಳು ಹುಡ್ಕೊಂಡು ಬರುತ್ತೆ, ಲಾಕ್ ಆಗುತ್ತೆ. ಅದು ಜಾತಕದಲ್ಲಿ ಇದ್ರೆ ಮಾತ್ರನೇ, ಸುಮ್ನೆ ಆಗ್ಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಕೆಲವು ನಕ್ಷತ್ರಗಳಿದ್ದಾವೆ. ರಾಶಿ ಅಂತರ್ಗತವಾಗಿ ನಾಡಿ ಅಂಶ
ಅಂತರ್ಗತವಾಗಿ ತುಂಬಾ ಇದಾವೆ. ಈ ನಕ್ಷತ್ರಗಳ ಪ್ರಭಾವದಲ್ಲಿ ನೀವು ಹುಟ್ಟಿದೀರಾ ನೋಡಿ, ಅಲ್ಲಿ ಏನೋ ಒಂದು ಕೆಡುಕು ಇರುತ್ತದೆ ನಿಮ್ ಜೀವನದಲ್ಲಿ. ಅಲ್ಲೊಂದು ಕೆಡುಕು ನಡೀಲಿಕ್ಕೆ ಸಿದ್ಧವಾಗಿರುತ್ತೆ, ನಿಮ್ಗೆ ಗೊತ್ತಿಲ್ಲದೆ ಅಲ್ಲಿ ಹಳ್ಳಕ್ ಬೀಳತಕ್ಕಂಥದ್ದು ಏನೋ ಒಂದು ಅವ್ರು ನಿಮ್ಮನ್ನ ವಶೀಕರಣ ಮಾಡ್ಬಿಟ್ಟಿದ್ದಾರೆ ಗುರುಗಳೇ. ಅದು ಬಂದು ಸಂಮೋಹನ ಮಾಡಿ ಇಟ್ಕೊಬಿಟ್ಟಿದ್ದಾರೆ ಗುರುಗಳೇ, ಅವ್ರ ಕೈ ಅಸ್ತ್ರವಾಗಿ ಇಟ್ಕೊಬಿಟ್ಟಿದ್ದಾರೆ ಗುರುಗಳೇ. ನಮ್ಮಣ್ಣ ಚೆನ್ನಾಗಿದ್ದ ಗುರುಗಳೇ, ಪಠಾಣು. ನಮ್ ಗುರುಗಳ ಕುಟುಂಬದಲ್ಲಿ ಒಬ್ರು ಪಠಾಣೆ, ಮದುವೆ ಆಗಿ ಇಲ್ಲ, ಒಂದ್ ಮಾತುಕತೆಗೆ ಹೋಗ್ತಾರೆ. ಯಾವ ಹುಡುಗಿಯನ್ನು ಒಪ್ಪದ ಪಠಾಣದು, 6-6.5 ಅಡಿಯ ಆಜಾನುಭಾವ. ಒಂದು ಬಾರಿ ಕುತ್ಕೊಂಡ್ರೆ 50 ಚಪಾತಿ ತಿನ್ನುವಂತ ಮನುಷ್ಯ. ಒಂದು ಬಾರಿಗೆ ಬಸ್ಕಿ ಹೊಡಿಲಿಕ್ಕೆ ನಿಂತ್ಕೊಂಡ ಅಂದ್ರೆ 5,000 ಬಸ್ಕಿ ಹೊಡಿಯುವಂತವ್ನು, 5,000 ಪುಷಪ್ಪು ಪುಲ್ಲಪ್ಪು, ಇನ್ನೊಂದು ಮದಗಜ. ಅದು ಯಾರಿಗೂ ಭಯ ಅನ್ನೋದೇ ಗೊತ್ತಿಲ್ಲ. ಸರಿ, ವಯಸ್ಸಿಗೆ ಬಂದಿದ್ದಂಗೆ ಮದುವೆ ಮಾಡ್ಬಿಡೋಣ ಅಂತ ಊರಲ್ಲೆಲ್ಲ ಒಳ್ಳೊಳ್ಳೆ ಸಂಬಂಧ ಬರುತ್ತೆ. ಸರಿ, ಯಾರು ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ತಂದೆ ಹೋಗಿಲ್ಲ, ತಂದೆ ಹೋಗಿದ್ದ ಅಂದ್ರೆ ಸಿಗಾಕೋತಾ ಇರ್ಲಿಲ್ಲ, ಗೊತ್ತಾಗ್ಬಿಡ್ತಿತ್ತು ಮಗನ ಮೇಲೆ ಏನೋ ಒಂದು ಪ್ರಯೋಗ ಆಗಿದೆ ಅಂತ ಹೇಳ್ಬಿಟ್ಟು. ಹುಡುಗನ ಬಗ್ಗೆ ವಿಚಾರಿಸ್ಕೊಂಡಿದ್ದಾರೆ. ಹುಡುಗ ಏನ್ ಕೆಲಸ? ಗೌರ್ಮೆಂಟ್ ಕೆಲಸ, ಒಳ್ಳೆ ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ, ಕೈ ತುಂಬಾ ಸಂಬಳ. ಅವತ್ತಿನ ಕಾಲಕ್ಕೆ ತುಂಬಾ ಕಷ್ಟಪಟ್ಟು ತಂದೆ ಬೆಳೆಸಿರ್ತಕ್ಕಂಥದ್ದು, ತಾಯಿ ಇಲ್ಲದ ಕುಟುಂಬ. ಆ ಒಂದು ಹುಡುಗ ಆವತ್ತು ತಂದೆಗೆ ಫ್ಯಾಕ್ಟ್ರಿನಲ್ಲಿ ಕೆಲಸ, ಅದೇ ಫ್ಯಾಕ್ಟ್ರಿನಲ್ಲಿ ಮಗನಿಗೂ ಕೆಲಸ. ಯಾರು ಇಲ್ಲ ಅಂತ ಪಕ್ಕದ ಮನೆಯವರು ಒಂದಿಬ್ರು ಮಗಳನ್ನು ಕೂಡ ಕಳ್ಸಿರ್ತಾರೆ. ಚಿಕ್ಕ ತಂಗಿ, ದೊಡ್ಡ ತಂಗಿ ಬಾಣಂತನಕ್ಕೆ ಬಂದಿದೆ, ಸೊ ಅದರಿಂದ ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆಕೆ ಹೋಗಿದ್ರು ಕೂಡ ಒಂದು ಸೂಕ್ಷ್ಮವಾಗಿ ಗಮನಿಸ್ಬಿಟ್ಟಿರೋಳೇನೋ. ತುಂಬಿದು ಕುಟುಂಬ, ನೆನ್ಪಿಟ್ಕೊಳ್ಳಿ. ಹೋಗ್ತಾರೆ, ಹುಡುಗ ಬರಲ್ಲ ಅಂತಾನೆ. ಅದು ಯಾವ್ದಿದು ಅನ್ನತಕ್ಕಂಥದ್ದು. ಹುಡುಗಿ ಮನೆಯಲ್ಲಿ ಎಂತ ಸ್ಥಿತಿ ಅಂದ್ರೆ ನೀವು ನಂಬುವುದಿಲ್ಲ. ಹುರುಳಿಕಾಳು, ಅವತ್ತಿನ ಕಾಲಕ್ಕೆ ಹುರುಳಿಕಾಳನ್ನ ಬಿಟ್ಟಿ ಹಾಕೊಡ್ತಿದ್ರು. ಇವತ್ತು ಹುರುಳಿ 60 ರೂಪಾಯಿ ಹಾಕುಂತಿದೆ, ಇನ್ನೂ ಜಾಸ್ತಿ ಆಗಿರ್ಬೋದೇನೋ, ನನಗ್ ಗೊತ್ತಿಲ್ಲ. ಅಡಿಗೆ ಮನೆ ನಮ್ಮ ಧರ್ಮಪತ್ನಿ ನಿಭಾಯಿಸ್ತಕ್ಕಂಥದ್ದು. ಸರಿ, ಹೋಗ್ತಾರೆ. ಅವರು ಆ ಹುರುಳಿಕಾಳನ್ನ ಫ್ರೈ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಇಟ್ಕೊಂಡು ಪೆಟ್ಟಿಗೆನಲ್ಲಿ ಇಟ್ಬಿಟ್ಟು ಬೀಗ ಹಾಕೊಂಡು ಆಗಾಗ ತಿನ್ನುವಂತ ಒಂದು ಭಾವ. ಲೆಕ್ಕ ಹಾಕೊಳ್ಳಿ, ಹುರುಳಿ ಕಾಳನ್ನ ಆ ಕಾಲದಲ್ಲಿ ಬಿಟ್ಟಿಯಾಗಿ ಕೊಡುತ್ತಿದ್ದಂತ ಕಾಲದಲ್ಲಿ ಅವ್ರಿವ್ರು ಕೊಟ್ಟಂತ ಹುರುಳಿ ಕಾಳನ್ನ ತಗೊಬಂದು ಹುರಿದು ಇಟ್ಕೊಂಡು ಮಡಿಕೆನಲ್ಲಿ ತಗೊಂಡ್ ಬಂದು ಪೆಟ್ಟಿಗೆಯಲ್ಲಿ ಇಟ್ಟುಕೊಂಡು ತಿನ್ನತಕ್ಕಂಥ ಬರಗಾಲ ಸ್ಥಿತಿಯ ಕುಟುಂಬ. ಯಾವುದೋ ಒಂದು ಸಂಬಂಧ ಬಂದಿದೆ, ಸರಿ ಆಯ್ತು, ಏನೋ ಒಂದು ಹೇಳ್ಕೊಳ್ಳೋಣ ಅಂತ. ಹುಡುಗ ಗೌರ್ಮೆಂಟ್ ಕೆಲಸದಲ್ಲಿದ್ದಾನೆ, ಒಳ್ಳೆ ಸಂಬಳದಲ್ಲಿದ್ದಾನೆ, ಅತ್ತೆ ಇಲ್ಲ, ಮುದ್ಕ ಬೇರೆ, ಹೆಣ್ಮಕ್ಳು ದಡ್ರು, ಚಿಕ್ಕ ಎಳೆ ಮಗು ಒಬ್ಬನಿದಾನೆ, ಅವನೇನ್ ಮಾಡ್ಕೋತಾನೆ, ಅದ್ ಏನ್ ಆಲೋಚನೆ ಮಾಡಿದ್ರು ಗೊತ್ತಿಲ್ಲ. ಮನೆಗೆ ಹುಡುಗಿ ನೋಡಕ್ ಹೋಗ್ತಾರೆ. ಒಂದು ಏನು ತಿನ್ನೋ ಆಗಿಲ್ಲ, ಒಂದು ಪುಟ್ಟು ಕಾಫಿ ಕೊಡ್ತಾರೆ ಎಲ್ರಿಗೂ. ಆತನಿಗೆ ಸಪ್ರೇಟ್ ಆಗಿ ತಗೊಬಂದು ಆ ಹುಡುಗಿ ಕೊಡುತ್ತೆ. ಹುಡುಗಿ ಸಾಧಾರಣ ವ್ಯಕ್ತಿತ್ವ, ತೀರಾ ಬಡತನ. ಇವ್ರು ಚೆನ್ನಾಗಿದ್ದಾರೆ, ಸ್ಥಿತಿವಂತರು, ನೆನ್ಪಿಟ್ಕೊಳ್ಳಿ. ಕಾರ್ ಕೂಡ ಇದೆ, ಬುಲೆಟ್ ಕೂಡ ಇದೆ, ಕೈ ತುಂಬ ಸಂಬಳ, ಒಳ್ಳೆ ಆದಾಯ, ಹಸು ಕುರಿ ಇದೆಲ್ಲ ಅಜ್ಜ ಇಟ್ಕೊಂಡಿರ್ತಕ್ಕಂಥ ದೊಡ್ಡ ಪಟೇಲ್ಗಿರಿ ಕುಟುಂಬ. ಮನೆಗೆ ಒಂದು ಅಮ್ಮನಾಗಿ ಬರತಕ್ಕಂಥ ಹುಡುಗಿ ಬರ್ಬೇಕು, ಮನೆಗೆ ತಾಯಿಯಂತೆ ಒಂದು ಪ್ರೀತಿ ಅನುಬಂಧ ನೋಡ್ತಕ್ಕಂಥ ಹುಡುಗಿ ಬರ್ಬೇಕು ಅಂತ ಹುಡುಕ್ತಿದ್ದಾರೆ. ಎಲ್ಲೆಲ್ಲೋ ಸಂಬಂಧ ಬಂದ್ರು ಅಜ್ಜ ಒಪ್ತಿಲ್ಲ. ನೋಡಿ, ಅವರ ದುರಾದೃಷ್ಟ, ಈ ಒಂದು ಹುಡುಗಿ ನೋಡಕ್ ಹೋಗುವಾಗ ಅವತ್ತು ಫ್ಯಾಕ್ಟ್ರಿನಲ್ಲಿ ಏನೋ ಮೀಟಿಂಗು, ಲೇಬರ್ಸ್ ಮೀಟಿಂಗು, ಇನ್ನೊಂದು ಏನೋ ನಡೆದಿದೆ. ಈ ವಯ ಹೋಗ್ತಾರೆ. ಹೋದ್ಮೇಲೆ ಸ್ಪೆಷಲ್ ಆಗಿ ಬೇರೆ ಏನೋ ಕೊಡ್ತಾರೆ ತಟ್ಟೆನಲ್ಲಿ, ಎಲ್ರಿಗೂ ಕೊಟ್ಟಂತವ್ರು. ಆ ಹುಡುಗನಿಗೆ ಅದ್ ಏನು ಮಾಡಿದ್ರು ಗೊತ್ತಿಲ್ಲ. ಕಾಫಿ ಕುಡಿದು ಸೈಲೆಂಟ್ ಆಗಿ ಕೂತಿದ್ದಾನೆ. ಗರ್ಜಿಸೋ ಹುಡುಗ, ಸೈಲೆಂಟ್ ಆಗಿ ಅಷ್ಟೇ, ಏನೋ ಟ್ರಾನ್ಸ್ ತರ, ಏನಪ್ಪ ಏನ್ ಹೇಳ್ತೀಯ, ಆಯ್ತು, ನಮ್ಗೆ ಇಷ್ಟ, ಇಷ್ಟೇ. ಯಾಕೋ ಹೋದವ್ರಿಗೆ ಆ ಹುಡುಗಿ ಆ ಕಾಲು, ಆ ಒಂದಿದ್ದಂತ ಒಂದು ಏನೋ ಒಂದು ಪ್ರಕೃತಿ ಅವ್ರಿಗೆ ಇಷ್ಟ ಆಗಿಲ್ಲ. ಇದು ನಮ್ಮ ಮನೆಗೆ ಬರೋಲ್ಲ ಅನ್ನತಕ್ಕಂಥ ಮಾತುಗಳು ಬರ್ತಲೆ. ಆಗ್ಲೇ ಗರ್ಜಿಸ್ಬಿಟ್ಟಿದ್ದಾನೆ. ಯಾವತ್ತು ಇಲ್ದಿದ್ದವನು, ತುಂಬಾ ಪ್ರೀತಿಯಿಂದ ಇರತಕ್ಕಂಥ ಅಣ್ಣಯ್ಯ ಗರ್ಜಿಸಿದ್ದಾನೆ ಮೊದಲನೇ ಬಾರಿ. ಏನಾನ ಮಾತಾಡ್ತೀರಾ ಅಂತ. ಮನೆಗ್ ಬಂದ್ಮೇಲೆ ತಂಗಿ, ಅಣ್ಣ ಯಾಕೋ ಆ ಹುಡುಗಿನ ನೋಡಿದ್ರೆ ಒಂದು ಬಿರುಸಾಗಿ ಕಾಣಿಸ್ತಿದೆ, ಒರಟಾಗಿ ಕಾಣಿಸ್ತಿದೆ. ನಮ್ಮ ಕಡೆ ಒಂದೇ ಒಂದು ಅನುಬಂಧದ ಮಾತು ಮಾತಾಡ್ಲಿಲ್ಲ, ಅನುರಾಗದ ಮಾತು ಮಾತಾಡ್ಲಿಲ್ಲ.
ಬರೀ ನಿನ್ನ ಕಡೆನೆ ನಿನ್ನ ಹತ್ರನೇ ಮಾತಾಡ್ತಿದ್ರು ಇವನ್ನ, ನೀವ್ ಯಾರು ನೀವೇನು ನಮ್ಮನ್ನೆಲ್ಲ ಒಂಥರ ಕೇವಲವಾಗಿ ನೋಡಿದ್ರಣ್ಣ. ಅಣ್ಣ ಗೌರ್ಮೆಂಟ್ ಜಾಬ್ ಅಷ್ಟೇ, ಇವರೆಲ್ಲ ಏನಕ್ಕೆ ಬೇಕು ಅನ್ನೋ ರೀತಿನಲ್ಲಣ್ಣ. ಯಾಕೋ ಅದು ಬೇಡ ಅಣ್ಣ, ನಮ್ಮ ಮನೆಗೆ ಅವಳು ಅತ್ತಿಗೆ ಆಗಿ ಬರೋಲ್ಲ, ಅಮ್ಮನಾಗಿ ಬರೋಲ್ಲ, ಬೇರೆ ರೀತಿ ಅನ್ನಿಸ್ತಿದೆ ಅಂದ್ರೆ ಯಾವತ್ತೂ ಹೊಡೆಯೋದ ಮನುಷ್ಯ ಹುಚ್ಚನ ಹೊಡೆದಾಕ್ಬಿಟ್ಟಿದ್ದಾನೆ ತಂಗಿ. ತಂದೆ ಬರೋಷ್ಟರಲ್ಲಿ ಏನಾದ್ರು ಉಸಿರು ಬಿಚ್ಚಿದ್ರಿ ಅಂದ್ರೆ ಅಷ್ಟೇ. ಇನ್ನೊಂದ್ ತಂಗಿಗೋ ತಮ್ಮನಿಗೋ ದೊಡ್ಡ ಕುಟುಂಬ, ಎಲ್ರೂ ಅಲ್ಲೋಲ ಕಲ್ಲೋಲ, ಇದೇನಿದು ಅಂತ. ಸರಿ ತಂದೆ ಬರ್ತಾರೆ, ಉಸಿರೇ ಇಲ್ಲ, ಏನಂತೀರಾ ಅಂದ್ರೆ ಇನ್ನು ಅಣ್ಣ ಹೊಡೆದಾಕ್ಬಿಡ್ತಾನೆ. ಆಜಾನುಬಾಹು, ಅಣ್ಣನಿಗೇನಿಷ್ಟು ಅದನ್ನ ನೋಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನಂಬುದ್ರೆ ನಂಬಿ, ಒಂದು 15 ದಿನದಲ್ಲಿ ಶಾಸ್ತ್ರ ಮುಗಿಯುತ್ತೆ, ಇನ್ನೊಂದು 15 ದಿನದಲ್ಲಿ ಮದುವೆ ಮುಗಿಯುತ್ತೆ, ಇನ್ನ 15 ದಿನದಲ್ಲಿ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾನೆ. ನೀವು ನಂಬ್ತೀರ? 45 ದಿನದಲ್ಲಿ ಒಡೆದು ಹೋದ ಮನೆ ಆಗಿಬಿಡ್ತು. ಅದನ್ನ ನಮ್ಮ ಗುರುಗಳು ಯಾವಾಗ್ಲೂ ಹೇಳೋರು, ಅವ್ರ ತಾಯಿ ಹೇಳೋರು, ನಾನು ಕೇಳಿಸ್ಕೊಂಡಿದ್ದೀನಿ. ಏನು ಮಾಡಿದ್ರು ಗೊತ್ತಿಲ್ಲಪ್ಪ, ಮನೆಗೆ ಹೋಗಿದ್ದೆ, ತುಂಬಿದ ಕುಟುಂಬ ಒಡೆದು ಹೋಯ್ತು. ಜೀವನದಲ್ಲಿ ಮತ್ತೆ ಆತ ತಿರುಗಿ ನೋಡ್ಲಿಲ್ಲ, ಆ ಮನೆ ಕಡೆನೆ ತಿರುಗಿ ನೋಡ್ಲಿಲ್ಲ. ಎತ್ತು ತಂದೆನ್ ಬಿಟ್ಬಿಟ್ಟ, ಒಡ ಹುಟ್ಟದವನ್ ಬಿಟ್ಬಿಟ್ಟ, ಎದ್ರು ಕೂತ್ರು ಅಂತ ಪಟಾಣ್. ಆ ಮಾತು, ಆ ಗರ್ಜನೆ ಒಂಥರ ಪಟೇಲ್ಗಿರಿ. ಏನ್ ಗೊತ್ತು, ಅವತ್ ನಾವು ಹೋಗಿದ್ವಿ, ನಮ್ಮ ಕಡೆಯವರು ಕೂಡ, ನಮ್ಮ ಅಕ್ಕನೂ ಹೋಗಿದ್ರು, ನಮ್ಮ ತಂಗಿನೂ ಹೋಗಿದ್ರು. ಏನು ಮಾಡಿದ್ರು ಗೊತ್ತಿಲ್ಲ, ಯಾವಾಗ್ಲೂ ಎಲ್ರ ಜೊತೆನಲ್ಲೂ ಒಂದೇ ಲೋಡ್ ಈ ತರ ತಟ್ಟೆನಲ್ಲಿ ತಗೊಂಡ್ ಬಂದು ಕೊಡ್ಬೇಕು. ನಾವು ಎಸ್ ಅನ್ನೋವರೆಗೂ ತಿನ್ನೋ ಆಗಿಲ್ಲ. ನೋಡಿದ್ರೆ ಹುಡುಗನ್ಗೆ, ಇಲ್ಲ ನೀವು ಒಳಗಡೆ ಬನ್ನಿ, ನಿಮ್ಗೇನೋ ಸ್ಪೆಷಲ್ ಆಗಿ ಕೊಡ್ತೀವಿ ಅಂತ ಅದೇನೋ ಪ್ರಸಾದ ಕೊಟ್ಟರು. ಹೊರಗಡೆ ಬಂದು ಈಗ ಕೂತಿದ್ದವನು ಹಿಂಗೆ ಕೂತು ಬಿಟ್ಟಿದ್ದ. 10 ನಿಮಿಷಕ್ಕೆ ಮನಸ್ಸು ಭಾರ ವಕ್ರವಾಗಿ ಬಿಟ್ಟಿತ್ತು. ನಮ್ಗೆಲ್ಲ ಜೀವನದಲ್ಲಿ ಮತ್ತೆ ಆತ ಎಂದು ಅಕ್ಕ ತಂಗಿ ಅಣ್ಣ ತಮ್ಮ ಒಡ ಹುಟ್ಟದವರು ಎತ್ತವರು ಎಲ್ಲಾನು ಮರೆತು ಬಿಟ್ಟಿದ್ದ, ಪೂರ್ತಿ ವಿಚಿತ್ರವಾಗಿ. ಎಸ್, ಜಾತಕದಲ್ಲಿ ನಿಮಗೇ ತಿಳಿಯದೆಯೇ ಈ ತರದ ಪ್ರಭಾವಗಳು ನಡೆಯುತ್ತವೆ. ಏನು ಮಾಡಿದರೂ ಈ ತರದ್ ನಡೆಯುತ್ತೆ ಮಕ್ಕಳೇ. ವಾಮಾಚಾರ, ಕ್ಷುದ್ರ ಪ್ರಯೋಗ, ತಂತ್ರ ಪ್ರಯೋಗ, ನಗ ಪ್ರಯೋಗ, ಇದು ಎಲ್ಲ ರಾಶಿಗಳಿಗೂ ಇದೆ. 100% ಹೇಳ್ತೇನೆ, ಎಲ್ಲಾ ರಾಶಿಗಳಲ್ಲೂ ಇದೆ. ಆದ್ರೆ ಕೆಲವು ನಕ್ಷತ್ರಗಳಿಗೆ ಕೆಲವು ಸಂಬಂಧಗಳು ಬರುತ್ತೆ. 100% ಹೇಳ್ತೇನೆ, ಅದು ನಿಮ್ಮನ್ನ ಕಟ್ಟಾಗ್ತಕ್ಕಂಥದ್ದಾಗುತ್ತೆ. ಅಂತವ್ರು ನಾವ್ ಹೇಳ್ತೇವೆ ಜಾಗ್ರತೆ. ಕೆಲವು ಪರಿಹಾರಗಳು ಕೂಡ ಇರ್ತಕ್ಕಂಥದ್ದು ಉಂಟು, ಇಲ್ಲ ಅನ್ನೋದೇನಲ್ಲ. ಆದರೆ ಆಗೋಗ್ಬಿಟ್ಟಿದೆ, ಟ್ರಾನ್ಸ್ಗೊಳಗಾಗ್ಬಿಟ್ಟಿದ್ರೆ ತುಂಬಾ ಕಷ್ಟ ಹೊರಗಡೆ ತಗೊಂಡ್ ಬರೋದು. ಆಗುವ ಮೊದಲೇ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಇವತ್ತು ಆ ಟಾಪಿಕ್ ಅನ್ನ ತಗೊಂಡ್ ಬಂದಿದ್ದೇನೆ. ಪ್ರತಿ ರಾಶಿಯವರಿಗೂ ಕೂಡ ಇಂಥದೊಂದಾಗುತ್ತೆ. ನಿಮ್ಮ ಜಾತಕ ಅದಕ್ಕೆ ವೈದಿಕರಿಗೆ ಪರೀಕ್ಷಿಸಿ. ಇವತ್ತು ಅಂತ ಟ್ರಾನ್ಸ್ಗಳು ಜಾಸ್ತಿ, ಅಂತ ಆತ್ಮಹತ್ಯೆಗಳು, ದುಡುಕು ನಿರ್ಧಾರಗಳು, ತುಂಬಾ ದುಡುಕು ನಿರ್ಧಾರಗಳು. ನಮ್ ಕಂಟ್ರೋಲಲ್ಲೇ ಇಲ್ಲ ಗುರುಗಳೇ, ನಮ್ಮ ಮಗ, ನಮ್ಮ ಮಗಳಿಲ್ಲ ಗುರುಗಳೇ, ಅದೇನ್ ಮಾಡಿದ್ರು ಗುರುಗಳೇ, ನಮ್ ಬಾಸ್ ಇಷ್ಟು ದಿನ ಚೆನ್ನಾಗಿದ್ರು ಗುರುಗಳೇ, ನಾನೇ ಕರ್ಕೊಂಡೋಗಿ ಕೆಲ್ಸಕ್ಕೆ ಸೇರಿಸಿದವನನ್ನ ಇವತ್ತು ಒಬ್ಬ ಬಹುದೊಡ್ಡ ಅಧಿಕಾರಿ, ತುಂಬಾ ದೊಡ್ಡ ಅಧಿಕಾರಿ, ತುಂಬಾ ಒಬ್ಬ ಒಳ್ಳೆ ಆತ್ಮೀಯ, ಸಾವಿರಾರು ಕೋಟಿಯ ವ್ಯವಹಾರಗಳು ಅವ್ರ ಮೂಲಕನೇ ನಡೆಯೋದು. ಇದು ಒಬ್ಬ ಡ್ರೈವರ್ ಬೇಕು ಅಂತ ಕೇಳ್ಕೊಂಡಾಗ ತನಗೆ ಗೊತ್ತಿರೋಂಥ ಹುಡುಗನನ್ನ ಕರ್ಕೊಂಡು ಹೋಗ್ತಾರೆ, ಯಾರೋ ಒಬ್ಬ ಹಿರಿಯರನ್ನ, ಅಣ್ಣ ಅಣ್ಣ ಅಂತಕ್ಕಂಥದ್ದು. ಸರಿ ಆಯ್ತು, ನಮ್ಗೆ ಆತ್ಮೀಯರು ಇರ್ಲಿ ಅಂತ. ನಂಬಲ್ಲ 3 ತಿಂಗಳಲ್ಲಿ ಆ ಅಧಿಕಾರಿ ಯಾರು ಕೆಲ್ಸಕ್ಕೆ ಕರ್ಕೊಂಡು ಬಂದಿದ್ರು ಅವ್ರ ಮಾತು ಕೇಳ್ತಿದ್ದಾನೆ, ಇವರನ್ನ ಗೆಟ್ ಔಟ್ ಅಂತ ಹೇಳ್ಬಿಟ್ಟಾರೆ. ಏನ್ ಹೇಳ್ತೀರಿ? ಯಾವುದಾ ತತ್ವ? ಅವರ ಎಲ್ಲ ಗೊತ್ತಿದೆ, ಕಣ್ಣೀರು ಹಾಕೊಂಡು ಇದೇನೋ ಇದು ಅಂತ. ತಾನು ಕರ್ಕೊಂಡು ಬಂದ ವ್ಯಕ್ತಿಯ ಮಾತು ಇವರು ಕೇಳಬೇಕು, ಡ್ರೈವರ್ ಮಾತು ಇವ್ರು ಕೇಳಬೇಕು. ಸಾವಿರಾರು ಕೋಟಿಯ ವ್ಯವಹಾರಗಳು, ಡೀಲ್ಗಳು, ಇನ್ನೊಂದು ಹೋಗೋದು ಬರೋದು ಇದೆಲ್ಲ ನಡೀತಿದೆ. ಇದೇನ್ ಗುರುಗಳೇ ಅಂತ ನೋಡಿ, ಈ ತರದ್ದು ನೀವು ಲಾಕ್ ಆಗ್ಬಿಟ್ಟಿದ್ದೀರಿ ಅಂತ. ಈಗ ಆ ವ್ಯಕ್ತಿನ ಕೆಲಸದಿಂದ ಬಿಡಿಸೋಕ್ಕಾಗಲ್ಲ. ಮಾಡುವ ಮೊದಲು ಅದಕ್ಕೆ ಹೇಳುದು, ಜ್ಯೋತಿಷ್ಯ ಸಾಮಾನ್ಯರಿಗೆಲ್ಲ ಯಾಕೆ ಬರ್ಬೇಡಿ ಅಂತ ನೊಂದ್ಕೊಂಡು ಹೇಳ್ತೇನೆ ಅಂದ್ರೆ, ಮಾಡಿಬಿಟ್ಟು ಆಗಿಬಿಟ್ಟು. ಇದನ್ನ ನಮ್ಮ ಗುರುಗಳು ಕೂಡ ಇನ್ನೊಬ್ರು ನಾನು ನೋಡಿದ್ದಾನೆ, ಒಬ್ಬ ವಾಚ್ಮೆನ್ ತರ ಇದ್ದವನನ್ನ ಕರ್ಕೊಂಡ್ ಬಂದು ಒಂದು ಸಹಾಯ ಮಾಡ್ತಾರೆ ಅವ್ರ ಅಧಿಕಾರಿಗೆ. ಸರ್, ವಾಚ್ಮೆನ್ ಕೆಲಸ ಪಾಪ, ಅದು ಟೆಂಪ್ರರಿ, ಅಲ್ಲಲ್ಲಿ ಚೇಂಜ್ ಮಾಡ್ತಿರ್ತಾರೆ, ಏನೋ ಓದ್ಕೊಂಡಿರ್ತಾನೆ, ಬದುಕು ಕಷ್ಟ ಸರ್ ಅಂತ ಹೇಳ್ಬಿಟ್ಟು. ಆತ ಒಬ್ಬ ಮಲಯಾಳಿ, ನೀವು ನಂಬಲ್ಲ,
ಜಾತಿ ಭಾಷೆ ಊರು ಅಂತ ಹೇಳಬಾರದು, ಆದ್ರೂ ಜಾರು ಬಿಡ್ತು ಕ್ಷಮೆ ಇರಲಿ. ಯಾರು ನನ್ನ ಗುರುಗಳು ಮಲಯಾಳಿಗಳೇ, ಒಂದು ದೊಡ್ಡ ಒಂದು ಸಂಸ್ಥೆ ಅದು. ಅದ ಯಾವಾಗ್ಲೂ ಕಷ್ಟ ಸುಖ ಹೇಳ್ಕೋತಿದ್ದ. ಸರಿ, ತಮ್ಮ ಡಿಪಾರ್ಟ್ಮೆಂಟ್ ಅಲ್ಲೇ ಮಾತಾಡ್ಬಿಟ್ಟು ಒಂದು ಟೆಂಪ್ರರಿ ಕೆಲಸ, ನೀವು ನಂಬಲ್ಲ, ಯಾವ ವ್ಯಕ್ತಿಗೆ ಪರ್ಮನೆಂಟ್ ಆಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬೇಕಿತ್ತು ನೆನೆಸಿ 1 ವರ್ಷದಲ್ಲಿ ಆ ವ್ಯಕ್ತಿನ ಯಾರನ್ನ ಸೇರಿಸಿರ್ತಾರೋ ಟೆಂಪ್ರರಿ, ಹಿ ಬಿಕಮ್ಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಅಂಡ್ ದಿಸ್ ಪರ್ಸನ್ ಇಸ್ ಬಿನ್ ರಿಮೂವ್ಡ್, ಥ್ರೋನ್ ಔಟ್. ಆ ಒಂದು ಓನರ್ಗಳು ವಿಚಿತ್ರವಾಗಿ ಆಡ್ಲಿಕ್ಕೆ ಶುರು ಆಗ್ಬಿಟ್ರು. ಇಡೀ ಸಿಸ್ಟಮೇ ಇವ್ರ ಕೈಯಲ್ಲಿದ್ದಂಥದ್ದು. ನೆಕ್ಸ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಇವರೇ ಅಂತ ಅನ್ಕೊಂಡಿದ್ದು ಇಲ್ಲವೇ ಇಲ್ಲ. ದರ್ ಇಸ್ ಸಮಥಿಂಗ್ ಟ್ರಾನ್ಸಿಷನ್. ಸಡನ್ ಆಗಿ ಹುಚ್ಚು ಉನ್ಮಾದಗಳು ಉಂಟಾಗ್ತಕ್ಕಂಥದ್ದು, ಯಾವುದೋ ವ್ಯಕ್ತಿಯ ಮೇಲೆ ವಿಪರೀತ ಆಪೇಕ್ಷೆ, ಯಾವುದೋ ವ್ಯಕ್ತಿಯ ಮೇಲೆ ವಿಪರೀತವಾದಂಥ ದ್ವೇಷ ಭಾವ. ಕಂಡ್ರೆ ಆಗೋಲ್ಲ, ಇಷ್ಟು ಚೆನ್ನಾಗಿದ್ದವರು ಯಾರೋ ನಮಗೆ ಮಾಟ ಮಾಡಿಬಿಟ್ಟಿದಾರ, ಮಂತ್ರ ಮಾಡಿಬಿಟ್ಟಿದಾರ, ತಂತ್ರ ಮಾಡಿಬಿಟ್ಟಿದಾರ. ಇದೇ ಮಕ್ಕಳೇ ಕ್ಷುದ್ರೋಪಾಸನೆಯೂ ಇದೆ. ಹೇಗೆ ನಾವು ವೈದಿಕ ಉಪಾಸನೆ ಅಂತ ಹೇಳ್ತೇವೆಯೋ ಅವೈದಿಕ ಉಪಾಸನೆಯೂ ಕೂಡ ಉಂಟು. 100% ಇದರ ಪ್ರಭಾವ ಎಲ್ಲಾ ರಾಶಿಗಳ ಮೇಲೆ ಇರುತ್ತೆ. ಕೆಲವರಿಗೆ ಬೇಗ ಆಗುತ್ತೆ, ಅದು ಜಾತಕದಲ್ಲಿ ಅಡಕವಾಗಿರ್ತವೆ. ಅಂತ ಸೂಕ್ಷ್ಮಗಳನ್ನ ಒಂದು ಸಣ್ಣದಾಗಿ ಬಿಡಿಸ್ಕೊಡ್ತಾನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ಮಾಟ ಮಂತ್ರ ತಟ್ಟಲ್ಲ. ಅದೊಂಥರ ಸೇನಾಪತಿ. ಮಾಟಗಾರ ಸುಬ್ರಹ್ಮಣ್ಯರ ರಾಶಿ. ಅವ್ರ ಮೇಲೆ ಪ್ರಯೋಗವ ಕ್ಷುದ್ರೋಪಾಸನೆಯ ತಂತ್ರೋಪಾಸನೆಯ ಖಂಡಿತ ಆಗೋಲ್ಲ, ಅಷ್ಟು ಬೇಗ ಸೆಳಿಲಿಕ್ಕೆ ಆಗೋಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ನೀವು ಮೇಷ ಲಗ್ನ ಇಲ್ಲ ಮೇಷರಾಶಿಯಾಗಿ ನಿಮ್ಮ 6ನೇ ಮನೆಯ ಅಧಿಪತಿ ಆಗಿರತಕ್ಕಂಥ ಬುಧ, ಅವನ ಮೇಲೆ ಏನಾದರೂ ರಾಹು ಪ್ರಭಾವವಾಗಿ ಬಿಟ್ಟಿದೆ, ಇಲ್ಲ ಕುಜನ ಪ್ರಭಾವ ಆಗಿಬಿಟ್ಟಿದೆ ಅನ್ನತಕ್ಕಂಥದ್ದಾದರೆ, ಅದರಲ್ಲೂ ಮುಖ್ಯವಾಗಿ ನೀವು ಅಶ್ವಿನಿ ನಕ್ಷತ್ರವಾಗಿದ್ದು, ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ? ಎಸ್, ಕನ್ಫರ್ಮ್ ಹೇಳ್ತಾನೆ, ನಿಮಗೆ ಅಲ್ಲಿ 6ನೇ ಮನೆಯ ಅಧಿಪತಿ ಬುಧನಿಗೆ ಇಲ್ಲ, ಬುಧ ದೃಷ್ಟಿ, ರಾಹು ದೃಷ್ಟಿ ಇದ್ದು ಬಿಟ್ಟರೆ, ಅತಿ ಮುಖ್ಯವಾಗಿ ಕೇತು ದೃಷ್ಟಿ ಇದ್ದು ಬಿಟ್ಟರು, ಕುಜನ ದೃಷ್ಟಿ ಇದ್ದು ಬಿಟ್ಟರು, ಲಗ್ನದಲ್ಲೂ 6ನೇ ಮನೆ 8ನೇ ಮನೆ 12ನೇ ಮನೆ ಲಾಕಿನ್ ಸಿಸ್ಟಮ್ಗೆ ಬಂದು ನಿಂತಿದೆ, ಖಂಡಿತ ನೀವು ಆ ಟ್ರಾನ್ಸಿಷನ್ಗೆ ಹೋಗ್ತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲಿ ಸಿಕ್ಕಾಕೋಬಿಡ್ತೀರಿ. ಯಾರ್ದೋ ಮಾತಿಗೆ ನೀವು ವಶೀಕರಣಕ್ಕೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಇದೇನಿದು, ನನ್ನ ಮಗಳು ಚೆನ್ನಾಗಿದ್ಲು, ಅಲ್ಲೇನೋ ಒತ್ತಡ ಅಶ್ವಿನಿ ನಕ್ಷತ್ರಕ್ಕೆ. ಮುಖ್ಯವಾಗಿ ಹೇಳಲಾರಿರಿ ಇರಲಾರಿರಿ, ಏನೋ ಒಂಥರ ದೇಹ ದಪ್ಪಗಾಗ್ಲಿಕ್ಕೆ ಶುರು ಆಗುತ್ತೆ. ಯಾರ ಹತ್ರನೂ ಮಾತಾಡ್ಲಿಕ್ಕೆ ಹೋಗಲ್ಲ, ಏನೋ ಒಬ್ಬರೇ ಇರೋದು. ಮಲಗಿದಾಗ ನೋಡಿ, ತಂತ್ರ ಪ್ರಯೋಗ ಇದೆಲ್ಲ ಆದಾಗ, ಈ ಮಾಟ ಪ್ರಯೋಗ ವಶೀಕರಣ ಪ್ರಯೋಗ ಆದಾಗ ತುಂಬಾ ಚೆನ್ನಾಗಿದ್ದವರು ದ್ವೇಷಿಸ್ಲಿಕ್ಕೆ ಶುರು ಆಗ್ಬಿಡ್ತಾರೆ, ನಮ್ಮಿಂದ ದೂರ ಇರ್ಲಿಕ್ಕೆ ಶುರು ಆಗ್ಬಿಡ್ತಾರೆ, ಒಂಟಿ ಇರ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ನಮ್ಮನ್ ಕಂಡ್ರೆ ಆಗೋದಿಲ್ಲ, ನಾವೇನ್ ಕೊಟ್ರು ಆಗೋದಿಲ್ಲ, ಎಲ್ಲ ಉಲ್ಟಾ ಪಲ್ಟಾ ಮಾಡತಕ್ಕಂಥ ಒಂದು ಪ್ರಭಾವಗಳಿಗೆ ಶುರು ಆಗತಕ್ಕಂಥದ್ದಾಗುತ್ತದೆ ಈ ವಶೀಕರಣ ಪ್ರಯೋಗದಿಂದ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ, ಆ ಒಂದು ಷಷ್ಠಾಧಿಪತಿ ಮುಖ್ಯವಾಗಿ ಬುಧನ ಮೇಲೆ ರಾಹು ಇಲ್ಲವೇ ಕೇತು ಇಲ್ಲ ಕುಜನ ಪ್ರಭಾವ ಇತ್ತು ಅಂದ್ರೆ ಮಾಡಬಾರ್ದ ವ್ಯವಹಾರಕ್ಕೆ ಯಾರೋ ನಿಮ್ಮನ್ನ ಸೆಳ್ಕೊಂಡು ಹೋಗ್ತಾರೆ, ಇಲ್ಲ ಮಾಡಬಾರದ ಗೆಳೆತನಕ್ಕೆ ನೀವು ಸಿಕ್ಕಾಕೊಂಡ್ತಕ್ಕಂಥದ್ದಾಗುತ್ತೆ. ನೀವು ಮಾಡದಿದ್ದರೂ ಯಾರೋ ಮಾಡಿದ್ದು ನಿಮಗೆ ಸುರುಳಿಯಾಗಿ ಸುತ್ತಿಕೊಳ್ಳತಕ್ಕಂಥದ್ದಾಗುತ್ತದೆ. ಎಚ್ಚರಿಕೆ. ಲಕ್ಷ್ಮೀ ನಾರಸಿಂಹ ಉಪಾಸನ ಮಾಡಬೇಕು. ಮುಖ್ಯವಾಗಿ ಇಂಥದ್ದೊಂದು ಆಗ್ತಿದೆ. ತುಂಬಾ ಚೆನ್ನಾಗಿದ್ಲು ಸರ್ ನನ್ನ ಮಗಳು, ಇದು ಓದ್ಬೇಡ ಅಂದ್ರೆ ಅದೇ ಓದೋದು, ನನ್ನ ಮನೇಲಿ ಇರೋಲ್ಲ, ನೀವ್ಯಾರು ಬೇಡ, ನೀವೇನು ಬೇಡ, ನೀವೇನ್ ಮಾಡಿದ್ರಿ, ನೀವೆಂಥದ್ದು, ಇಷ್ಟು ತುಂಬಾ ಮಧುರವಾಗಿರತಕ್ಕಂಥ ಆನಂದಕರವಾಗಿರತಕ್ಕಂಥ ಕುಟುಂಬದಲ್ಲಿ ಈ ತರದೊಂದು ಅಲ್ಲೋಲ ಕಲ್ಲೋಲ ಆಗಿದೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ. ಜಾತಕ ಮೊದಲು ಪರಿಶೀಲಿಸಿ, ಆಗ ನಾವು ಲಕ್ಷ್ಮೀ ನಾರಸಿಂಹ ದಿಗ್ಬಂಧ ಮಾಡಿಸ್ತೇವೆ. ಅಲ್ಲೊಂದು ಸುದರ್ಶನ ಉಚ್ಚಾಟನ ಈ ತರದ್ದು ಒಂದು ಪ್ರಯೋಗಗಳಿಗೆ ಒಳಪಡಿಸ್ತಕ್ಕಂಥದ್ದು ಮಾಡಿಸ್ತೇವೆ. ಹೌದು, ತುಂಬಾ ಕೆಲವರು ದೀರ್ಘವಾಗಿ ಮಾಡಿಬಿಟ್ಟಿರ್ತಾರೆ, ಇಲ್ಲ ತಾತ್ಕಾಲಿಕವಾಗಿಯೂ ಕೂಡ ಯಾರಿಗೂ ಮಾಡಿದ್ದು ನಮಗ್ ಬಂದು ತಾಕ್ಬಿಟ್ಟಿರುತ್ತೆ.
ಯಾರದೋ ಗಾಡಿ ಗುದ್ದಲಿಕ್ಕೆ ಹೋಗಿ ನಮ್ಮ ಗಾಡಿಗೆ ಬಂದು ಬೀಳ್ತು. ಜಸ್ಟ್ ಪಾಸ್ ಆಗ್ಬೇಕಾದ್ರೆ ನಮ್ಮ ಗಾಡಿ ಮೇಲೆನೆ ಬೀಳ್ಬೇಕಾ? ನಾನೇ ಜಾರ್ಬೇಕಾ? ನಾನೇ ಬೀಳ್ಬೇಕಾ? ಪದೇ ಪದೇ ಈ ತರದೊಂದು ಅನಾಹುತಗಳಾಗಬೇಕಾ? ದಿಢೀರ್ ಅನ್ನತಕ್ಕಂಥದ್ದು. ಸೊ ದಯಮಾಡಿ ಜಾಗ್ರತೆ. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ, ಲಕ್ಷ್ಮೀ ನಾರಸಿಂಹ, ಉಚ್ಚಾಟನ, ಸುದರ್ಶನ ಉಚ್ಚಾಟನ, ಇಂಥವುಗಳಿಗೆ ಆ ಒಂದು ಸಂಕಲ್ಪ ತೆಗೆದುಕೊಳ್ಳತಕ್ಕಂಥದ್ದು ಮಾಡ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ಅದು ಗೊತ್ತಿಲ್ಲ ಗುರುಗಳೇ, ಸರಿ ಒಂದ್ ಮನೆಯಲ್ಲಿ ಒಂದು ಲಕ್ಷ್ಮೀ ನಾರಸಿಂಹ ದಿಗ್ಬಂಧ ಅದನ್ನ ಇಟ್ಟು ಕಂಪಲ್ಸರಿ 48 ದಿನ ನಿತ್ಯ 108 ಬಾರಿ ಮನೆಯಲ್ಲಿ ಒಂದು ತಟ್ಟೆ ಇಲ್ಲ ಒಂದು ಬೌಲು, ಒಂದು ಕೆಂಪು ಅಕ್ಷತೆ, ಆ ಒಂದು ದಿಗ್ಬಂಧ ಇಟ್ಟು ಕುಂಕುಮಾರ್ಚನೆ ಮಾಡುತ್ತಾ ಪುಟ್ಟದಾಗಿ ಇನ್ನೊಂದು ಬಟ್ಲಲ್ಲಿ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಈ ರೀತಿ ಹೇಳಿಕೊಂಡು ಒಂದು 48 ಬಾರಿ ಆದರೂ ಕಂಪಲ್ಸರಿ, ಇಲ್ಲ 108 ಬಾರಿ ಆದರೂ ಕುಂಕುಮಾರ್ಚನೆ ಮಾಡತಕ್ಕಂಥದ್ದು ನಿತ್ಯ ಮಾಡ್ಬೇಕು. 48 ದಿನದಲ್ಲಿ ನಿಮಗೆ ಗೊತ್ತಾಗುತ್ತೆ ವಾಟ್ ಎವರ್ ಇಟ್ ಇಸ್ ಬಿನ್ ಡನ್. ಆ ಕುಂಕುಮಾರ್ಚನೆ ನಮ್ಮ ಮನೆಯಲ್ಲಿರೋರು ಎಲ್ಲರೂ ಧರಿಸ್ತಕ್ಕಂಥದ್ದು ಮಾಡಿ, ಹಣೆಯಲ್ಲಿ ಈ ಒಂದು ಭೂಮಧ್ಯ ರೇಖೆ ಅಂತಕ್ಕಂಥ ಆಜ್ಞಾ ಚಕ್ರ, ಸುಷುಮ್ನಾ ಚಕ್ರ ಇಲ್ಲಿ ಧರಿಸ್ತಕ್ಕಂಥದ್ದು ಮಾಡಿ, ಆ ಕೆಡುಕು ಬೇಗ ಎದ್ದು ಹೊರಗಡೆ ಬರ್ತಕ್ಕಂಥದ್ದು. ತಮ್ಮಲ್ಲೇ ಆ ಶಾಂತತೆ. ಹತ್ತಿರದಲ್ಲಿ ಲಕ್ಷ್ಮೀನಾರಸಿಂಹ ಆಲಯ ಇದ್ರೆ ಒಂದಷ್ಟು ತೀರ್ಥ, ಅಭಿಷೇಕದ ತೀರ್ಥ ತಗೊಬಂದು ನಿತ್ಯ ಸೇವಿಸ್ತಕ್ಕಂಥದ್ದು, ಮನೆಯಲ್ಲಿ ಎಲ್ಲರೂ ಸೇವಿಸ್ತಕ್ಕಂಥದ್ದು ಮಾಡಿ. ಒಂದು ಅದ್ಭುತ. ಬೇರೆ ಪರಿಹಾರಗಳಿದಾವೆ ಲಕ್ಷಗಟ್ಲೆ, ತಟ್ಕೊಳಕ್ ಆಗೋದಿಲ್ಲ, ಬೇಡ, ಇದನ್ನ ಮಾಡ್ಕೊಳ್ತಕ್ಕಂಥದ್ದು. ಮುಖ್ಯವಾಗಿ ಅಶ್ವಿನಿ ನಕ್ಷತ್ರ ಅಂತದೊಂದು ಬೇಗ ನಿಮ್ಗೆ ಆ ಟ್ರಾನ್ಸಿಷನ್ ಆಗುತ್ತೆ. ಮೇಷರಾಶಿಯ ಅಶ್ವಿನಿ ನಕ್ಷತ್ರದ ಮೇಲೆ ಪ್ರಭಾವ ಜಾಸ್ತಿ ಇರ್ತಕ್ಕಂಥದ್ದು. ಏನೋ ಒತ್ತಡ, ಏನೋ ಕೀಳರಿಮೆ, ಏನೋ ಡಿಪ್ರೆಷನ್, ಏನೋ ಸಂಕಟ, ಏನೋ ಬಾಧೆ, ಎಲ್ಲಾ ಬಿಟ್ಟು ಹೋಗ್ಬೇಕು ಅನ್ನತಕ್ಕಂಥ ಒಂದು ಚಂಚಲತೆ, ಇವೆಲ್ಲವನ್ನು ನೋಡತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಆ ಥರದ್ದಾಗ್ತಿದೆಯಾ? ದಯಮಾಡಿ. ಆಗುತ್ತೆ ಸಡನ್ ಆಗಿ ಕೆಲವೊಂದು ನೆಗೆಟಿವ್ಸ್ ಫೇಸ್ಗಳು, ನೆಗೆಟಿವ್ ದಶಾಭುಕ್ತಿಗಳು ಕೂಡ ಬಂದಿರ್ಬೇಕು. ಆ ಟೈಮ್ನಲ್ಲಿ ಅವನು ಬರ್ತಾನೆ. ನೋಡಿ, ರಾಮರು ಆ ಒಂದು ಅಯೋಧ್ಯೆಯಲ್ಲಿರುವಾಗ ಶೂರ್ಪನಖಿ ಬರಲಿಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಇಂಟರ್ ಕನೆಕ್ಟೆಡ್. ನೆನ್ಪಿಟ್ಕೊಳ್ಳಿ. ವನವಾಸಕ್ಕೆ ಬಂದಾಗ್ಲಿ ಬರ್ಬೇಕಾ ಶೂರ್ಪನಖಿ? ನೆನ್ಪಿಟ್ಕೊಳ್ಳಿ. ರಾವಣನಿಗೆ ರಾಮರ ಬಗ್ಗೆ ಗೊತ್ತೂ ಇಲ್ಲ. ಆದದ್ದೆಲ್ಲ ಶೂರ್ಪನಖಿಯಿಂದಲೇ. ಅವಳೇನೋ ಬರ್ತಾಳೆ, ಅಲ್ಲೇನೋ ಆಸೆ ಬರ್ತಾಳೆ. ಲಕ್ಷ್ಮಣ ಕುಯ್ದಾಕಿ ಒಳಗೆ. ತನ್ನ ಅಂದವೇ ಶಾಪ. ಆ ಮೂಗಲ್ವಾ ಹೆಣ್ಣಿಗೆ, ಅಂದವೇ ಮೂಗು. ಆ ಮೂಗು ಅದು ಅಲ್ಲೋಗಿ ಅವಳು ಇಲ್ಲದ್ದೆಲ್ಲ ಒಗ್ಗರಣೆ ಹಾಕಿ ರಾವಣಾಸುರನಿಗೆ, ಅಣ್ಣ ಗೊತ್ತಿಲ್ವಣ್ಣ, ಅಣ್ಣ ನೀನ್ ಯಾರು ಗೊತ್ತಾ, ಅಣ್ಣ ನೀನ್ ಹೇಗೆ ಅಂತ ಅವನ್ ಬರ್ತಾನೆ ದಂಡಯಾತ್ರೆಗೆ. ವೇಷಧಾರಿಯಾಗಿ ಬಂದು ಸೀತಾಪಹರಣ ಎಲ್ಲ ಆಗಿ ನಡೆಯತಕ್ಕಂಥದ್ದು. ಸೊ ಜಾಗ್ರತೆ ಎಷ್ಟು ಮಾಡ್ಕೋತೀರಿ ಅಂತ ಅಂದ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.
ನಮಾಮಿ ಶಂಕರ. ಶನಿ ವಕ್ರಫಲ. ಸಿಂಹ ರಾಶಿಗೆ ಅಷ್ಟಮದಲ್ಲಿ ಕುಳಿತಿರೋ ಶನಿ ವಕ್ರ ಆಗಿದೆ. ಬ್ಯೂಟಿಫುಲ್. 100% ಹೇಳ್ತೇನೆ ಮಕ್ಕಳೇ. ನಾವೇನೋ ಇನ್ನೊಂದು ಭಾಗವನ್ನ ಒಂದು ಡಿಸೈನ್ ಮಾಡಿ ಇಟ್ಕೊಂಡು ಕುಳಿತಿರ್ತೇವೆ ನಮ್ದು ಅಂತ. ನಿಮಗೆ ಹೇಗೆ ವಿದ್ಯಾರ್ಥಿಗಳದೇ ಒಂದು ಗುಂಪಿದೆಯೋ, ಜೆನ್ಜಿ ಗುಂಪು ಇದೆಯೋ, ವೈದಿಕರಿಗೂ ನಮಗೂ ಕೂಡ ಒಂದು ಗುಂಪಿದೆ. ನಮ್ದು ಒಂದು ಡಿಸ್ಕಷನ್ ಮಾಡ್ತಾ ಇತ್ತು. ಯಾಕೋ ಈ ನಡೀತಿರೋ ಶನಿ ವಕ್ರ ಇನ್ನೊಂದು ಅನಾಹುತಕ್ಕೆ ರೆಡಿ ಆಗ್ಬೇಕು. ಆಲ್ರೆಡಿ ನೋಡಿ, ಭೂಕಂಪ ಜಪಾನ್ನಲ್ಲಿ ಒಂದು 25-30ಕ್ಕೂ ಮೇಲ್ಪಟ್ಟು ಜನಗಳ ಒಂದು ಅಂತ್ಯ. ಬಹುದೊಡ್ಡ ನಾಯಕರುಗಳ ಹತ್ಯೆ ಆಗುವುದನ್ನ ತೋರಿಸ್ತಿದೆ. ಇನ್ನಷ್ಟು ಭೀಕರ ಅಬ್ಬರಿಸುವಿಕೆ ಇದೆ. ವೆರಿ ಕೇರ್ಫುಲ್. ಮತ್ತಷ್ಟು ಯುದ್ಧ ಭೀತಿಯ ಒಂದು ಪ್ರಭಾವ ದೊಡ್ಡ ದೊಡ್ಡ ನಾಯಕರುಗಳಿಗೆ ಕಂಟಕ, ದೊಡ್ಡ ದೊಡ್ಡ ದೊರೆಮಟ್ಟದ ವ್ಯಕ್ತಿಗಳಿಗೆ ಕಂಟಕ. ಆಲ್ರೆಡಿ ನೋಡಿ, ನೀರು ಬಿಡಬೇಕು ಅಂತಾನೆ, ಕುಡಿಯೋಕ್ ನೀರಿಲ್ಲ, ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಅಷ್ಟು ನೀರಿದೆ. ಏನಿದು? ಇದು ಹೆಂಗೆ ಅಂದ್ರೆ, ನೀನೇ ಬ್ಯಾಂಕ್ಗಳವ್ರ ತರ. ನಮಗದೆಲ್ಲ ಗೊತ್ತಿಲ್ಲ. ನೀನು ಸಾಲ ನೀನ್ ಕಟ್ಲೇಬೇಕು, ಮಾರಿಟೋರಿಯಮ್ಮು ಇಲ್ಲ, ಏನೂ ಇಲ್ಲ ನಮ್ಮ ಹತ್ರ. ಹೆಂಗೆ ನೀನೇನಾದ್ರೂ ಮಾಡ್ಕೊ, ಸೀಸ್ ಮಾಡಾಕಿ. ಸಾಲ ತಗೊಂಡಿದ್ದ ತಪ್ಪಿಗೆ, ನಮ್ ನೀರ್ ಹರಿದು ಹೋದ ತಪ್ಪಿಗೆ ಹೇಳಿದ್ದೆ. ತುಲಾ ಲಗ್ನ ನೆಮ್ಮದಿಯಾಗಿರಲು ದೊರೆಯನ್ನು ಬಿಡುವುದಿಲ್ಲ. ದೇಶದ ದೊರೆ ಜನ್ಮದ ತುಲಾ ಲಗ್ನ. ನಮ್ಮ ದೊರೆ ತುಲಾ ಲಗ್ನದಲ್ಲಿ ಆ ಒಂದು ಅಧಿಕಾರ ತಗೊಂಡಿರ್ತಕ್ಕಂಥದ್ದು. ಅವರ ಜನ್ಮ ಲಗ್ನವೂ ಮೇಷ ಲಗ್ನ, 4ನೇ ಮನೆ ಗುರು ಬಾಧೆ. ತುಲಾ ಲಗ್ನಕ್ಕೂ 10ನೇ ಮನೆಯಲ್ಲಿರೋ ಗುರು ಬಾಧೆ. ಅಲ್ಲೊಂದು ಗುರು ಅಸ್ತಂಗತ, ಅದರ ಮೇಲೆ ಶುಕ್ರ ಅಸ್ತಂಗತ. ಶುಕ್ರ ಕೂಡ ನೋಡಿ ನೀಚ ಆಗ್ಬಿಟ್ಟಿದೆ ಈಗ. ಎಲ್ಲ ತಲೆನೋವುಗಳು ಒಂದೇ ಸಲ ಉದ್ಭವ ಆದ ಹಾಗೆ. ಈ ಕೆಲವೊಂದು ಸಮಯ ಕಟುವಾದ ನಿರ್ಧಾರ ತಗೋಬೇಕು ಮಕ್ಕಳೇ. ನಮ್ಗೆ ಇಲ್ವಲ್ರಿ, ನಮಗ್ 3 ಸ್ಟೇಟು, ನಿಮಗ್ 18 ಸ್ಟೇಟ? ಯಾರಾದ್ರೂ ಕೇಳಿದೇವಾ? ನಮಗ್ 3 ಸ್ಟೇಟು, ಅವ್ರಿಗೆ 18 ಸ್ಟೇಟು. ಅದ್ರ ಮೇಲೆ ಎಕ್ಸ್ಟ್ರಾ ನೀರು ಇರೋದು ಹೋಗಿ ಸಮುದ್ರಕ್ಕೆ ಸೇರ್ತಿದೆ. ಅದ್ರ ಮೇಲೆ ಕಡಿಮೆ ಅಂದ್ರೂ ಒಂದು 70-80 ಲಕ್ಷ ಇಲ್ಲಿರೋ ಅವರೂರಿನ ಜನಗಳಿಗೆ ನೀರು, ವಸತಿ, ಬದುಕು ಎಲ್ಲ ಕಟ್ಕೊಡ್ಲಿಕ್ಕೆ ನಾವು ಜಾಗ ಕೊಟ್ಟಿವಿ. ನಾವು ಕನ್ನಡದವ್ರು ಹಾಗೆ. ನೀವು ಬೇಕಾದ್ರೆ ಕನ್ನಡದವ್ರನ್ನ ಬೇರೆ ಊರು ದೇಶ ಹೋಗಿ ಹುಡ್ಕೊಂಡು ಹೋಗಿ ನೋಡಿ, ಬೆರಳೆಣಿಕೆಯ ಮಂದಿನ. ನಾವು ಹಾಗೆ, ನಮ್ಮೂರು ನಮ್ಗೆ ಚಂದ. ನಾವು ನಮ್ಮ ಎಲ್ಲೇ ದಾಟಲ್ಲ. ನಾವ್ ಇನ್ನೊಬ್ರಿಗೆ ನೋವು ಕೊಟ್ಟು ಬದುಕೋಲ್ಲ. ನಾವು ನಮ್ಮೊಳಗಡೆನೇ ನೋವು ಇಟ್ಕೊಂಡು ಬದುಕ್ತಕ್ಕಂಥವ್ರು. ನಮ್ ಕಷ್ಟ ನಮ್ ಬದುಕು ಅಂತಕ್ಕಂಥದ್ದು ಇವತ್ತಾಗಿರೋ ಸ್ಥಿತಿ. ನಾವೆಲ್ಲರೂ ನಮ್ಮ ರಾಜ್ಯದ ಪರವಾಗಿ ಪ್ರಾರ್ಥನೆ ಮಾಡ್ಬೇಕು. ಖಂಡಿತ ಇನ್ನಷ್ಟು ಬರಗಾಲ ಸ್ಥಿತಿ, ಕುಡಿಯೋ ನೀರಿಗೂ ಹಾಹಾಕಾರ. ನೀವು ನಂಬೋಲ್ಲ, ಮಿಚಿಗನ್ ಅಂತ ಊರಿನಲ್ಲಿ ಅಮೆರಿಕದಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಹಾಕಿಬಿಟ್ಟಿದ್ದಾರೆ. ಫ್ರಾನ್ಸ್ ಕಾಡಿಗಿಚ್ಚು ಕೇಳಬೇಡಿ. ಜಪಾನಲ್ಲಿ ಅಬ್ಬರಿಸ್ತಿರ್ತಕ್ಕಂಥ ಆ ಒಂದು ಸುನಾಮಿ, ಭೂಕಂಪ, ಇವುಗಳ ಪ್ರಭಾವ ಕೇಳಬೇಡಿ. ಅಲ್ಲಿ ಮೇಲೆ ಇರಾನು, ಜೋರ್ಡಾನು, ಕತಾರು, ಇನ್ನೊಂದು ಬೆಂಕಿಯ ಸುರುಮಳೆ. ಯಾವಾಗ ಪರಮಾಣು ಏನ್ ತೆಗೆದು ಬಿಡ್ತಾರೋ ಅನ್ನತಕ್ಕಂಥ ಪುಕ 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 ಅನ್ನತಕ್ಕಂಥದ್ದು, ಜೈವಿಕ ಅಸ್ತ್ರಗಳು ಏನ್ ತೆಗೆದು ಬಿಡ್ತಾರೋ ಅನ್ನತಕ್ಕಂಥ ಭಯ ಮಕ್ಕಳೇ. 100% ಅಂಥದ್ದೊಂದು ಅನಾಹುತ ನೀವು ಕೇಳಿದ್ರೆ ಇನ್ನೊಂದು ದೊಡ್ಡದಾದಂತ ಒಂದು ಸುದ್ದಿ. ಯುವಕರುಗಳಲ್ಲಿ ಏಡ್ಸ್ ಭೀತಿ, ಕಂಪಲ್ಸರಿ ಮೆಡಿಕಲ್ ಟೆಸ್ಟ್ಗಳು ನಡೀತಿದೆ. ಡೆಂಗ್ಯೂ ಉದ್ಭವ ಜಾಸ್ತಿ ಆಗ್ಬಿಟ್ಟಿದೆ. ಕೊರೋನಾ ಇನ್ನೊಂದು ರೂಪದಲ್ಲಿ ಬಂದು ಅಪ್ಪಳಿಸ್ತಿದೆ. ಇದ್ರ ಕಡೆ ಯಾರು ಗಮನ ಇಲ್ಲ. ಏನಾಗ್ತಿದೆ ಅಂತ ಬೇರೆ ಬೇರೆ ಗಲಾಟೆಗಳು ಇನ್ನೊಂದು ಅಂತ ಕೂತಿದ್ದಾರೆ. ಇಂಥದಕ್ಕೆ ಮೊದಲು ಪ್ರಿಕಾಷನ್ ತಗೋಬೇಕು ಅನ್ನತಕ್ಕಂಥ ಮಂದಮತಿಯರಾಗಿ ನಿಲ್ಲುತ್ತೇವೆ ಶನಿ ವಕ್ರ. ಅಂತ ಒಂದು ಸಿಂಹ ರಾಶಿಗೆ ದೊರೆ ರಾಶಿ ಅಂತ ಹೇಳ್ತೇವೆ. ದೊರೆ ಆಡಳಿತ, ಅಧಿಕಾರ, ಅಂತಸ್ತು, ಪದವಿ ಪಡಿಬೇಕು ಅಂದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರ್ಬೇಕು. ಎಲ್ಲಿದ್ದರೂ ದೊರೆ ಅಂತೀವಲ್ಲ, ಅಂಥದ್ದು ಸಿಂಹರಾಶಿಯವರು ಜನ್ಮತ. ನೀವೆಲ್ಲಿದ್ದರೂ ದೊರೆ ಅಂಥದೊಂದು ಗರ್ವದ ಬದುಕೆ, ಜೀವನವೇ ನೀವು, ಜೀವನೋತ್ಸಾಹ ಇರತಕ್ಕಂಥ ವ್ಯಕ್ತಿಗಳು ಅಂತ. ನಿಮಗೆ ಅಷ್ಟಮ ಶನಿ, ಶುಕ್ರ ಅಸ್ತ, ಗುರು ಬೇರೆ ಅಸ್ತ, ಅದರ ಮೇಲೆ ರಾಹು ದೃಷ್ಟಿ, ಲಗ್ನದಲ್ಲೇ ಕೇತು, ಎಲ್ಲ ದಿಗ್ಬಲಿಯಾಗಿ ನಿಂತು ಬಿಟ್ಟಿದೆ. ಬಲಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ, ದಿಗ್ಬಲ. ಸ್ವಲ್ಪ ಉಸಿರಾಡಿಸ್ಲಿಕ್ಕೆ ಶನಿ ವಕ್ರನಾಗಿ ಬಿಟ್ಟಿದ್ದಾನೆ. ದಟ್ ಇಸ್ ಅ ಬ್ಯೂಟಿಫುಲ್ ಕಾಂಬಿನೇಷನ್. ಒಂಥರ ಒದರ್ಕೊಂಡು ಎದ್ದೋಳೋ ತರ ಒಂದು ಶಕ್ತಿ, ವಿಪರೀತ ಹರ್ಷಯೋಗವನ್ನು ತಂದು ಕೊಡುತ್ತದೆ. ಷಷ್ಠಾಧಿಪತಿ ಅಷ್ಟಮದಲ್ಲಿ ದುಷ್ಟಗ್ರಹ ವಕ್ರವಾಗಿರುವುದು.
ತುಂಬಾ ದೊಡ್ಡದಾದಂತ ಕೆಲಸ ಕಾರ್ಯಗಳು ಏನು ನಿಂತಿತ್ತು, ಒಂದು ಮೂವ್ಮೆಂಟ್ ಆಗತಕ್ಕಂಥದ್ದಾಗುತ್ತೆ. ಎಸ್, ಈ ಒಂದು 137 ದಿನ ಬ್ಯೂಟಿಫುಲ್ ಒಂದು ಪ್ರಭಾವ. ಆದರೂ ಅಲ್ಲಿ ಒಂದು ಚಿಕ್ಕದಾಗಿ ಶನಿ ಕುಜರ ಒಂದು ಸಣ್ಣ ಒಂದು ಕಾಂಬಿನೇಷನ್ ಬೇರೆ ಇದೆ, ವಕ್ರ. 100% ಜಾಗ್ರತೆ. ಲೀಗಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವರು, ಟ್ರಾವೆಲ್ಸು, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿ ಇರತಕ್ಕಂಥವರು, ಕಲಾ ಮಾಧ್ಯಮದಲ್ಲಿ ಇರ್ತಕ್ಕಂಥವರು, ಸ್ಪಿರಿಚುವಲ್ ಪಾತ್ ನಲ್ಲಿ ಇರತಕ್ಕಂಥವರು, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು, ಈ ಒಂದು ಅಲಂಕಾರಿಕ ವಸ್ತುಗಳು, ವಸ್ತ್ರಗಳು, ಇವುಗಳ ಒಂದು ವ್ಯವಹಾರ, ಧಾರ್ಮಿಕವಾಗಿ ಇರತಕ್ಕಂಥ ಕೆಲಸ ಕಾರ್ಯಗಳು, ಮುಜರಾಯಿ ಇಲಾಖೆ, ದೇವಸ್ಥಾನ ನಿರ್ಮಾಣ, ದೇವಸ್ಥಾನ ದರ್ಶನ, ದೇವಸ್ಥಾನ ಒಂದು ಗಮ್ಯ, ಇವುಗಳ ಕಡೆ ಗಮನ ಇಟ್ಟಿರ್ತಕ್ಕಂಥವರಿಗೆ, ಸಿಂಹರಾಶಿಯವರಿಗೆ ಬಹು ಅದ್ಭುತವಾಗಿರ್ತಕ್ಕಂಥ ಒಂದು ಸಂಕಲ್ಪ ನಡೆಯತಕ್ಕಂಥ ಒಂದು ಪ್ರಭಾವ 137, 138 ದಿನ. ದಟ್ ಇಸ್ ದೇರ್. ಬಟ್ ಪ್ರಯಾಣಗಳಲ್ಲಿ ಜಾಗ್ರತೆ, ಪಾಲುದಾರಿಕೆಯಲ್ಲಿ ಜಾಗ್ರತೆ, ಒಡ ಹುಟ್ಟಿದವರ ಕಡೆ ಜಾಗ್ರತೆ. ಸಿಂಹರಾಶಿ, ಸಿಂಹ ಲಗ್ನದವರು ಅಲ್ಲೆಲ್ಲೋ ಭೂಮಿಗೆ ಸಂಬಂಧಪಟ್ಟಂತ ಸಣ್ಣ ತಕರಾರುಗಳಿದ್ರು ಹೊರಗಡೆ ಬರ್ತೀರಿ. ಸೋದರರ ಬಳಿ ತುಂಬಾ ಮಧುರವಾಗಿ ಇರತಕ್ಕಂಥದ್ದು ನೋಡಿ. ಒಡ ಹುಟ್ಟಿದ ಸೋದರ, ಸೋದರಿಯರ ಅಕ್ಕ ತಂಗಿ ಏನಾದ್ರೂ ಇದ್ರೆ ನಿಮ್ಗೊಂದು ಒಳ್ಳೆ ಸಹಾಯ ಬರತಕ್ಕಂಥ ಒಂದು ಶುಭಯೋಗ ಇರತಕ್ಕಂಥದ್ದು ಉಂಟು. ಆಕಸ್ಮಿಕ ದೈವ ದರ್ಶನಗಳು, ಹೌದು, ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ 100% ಹೇಳ್ತೇನೆ. ಈ ಒಂದು 15 ದಿನ ಇಲ್ಲ ಒಂದು ಆಲ್ರೆಡಿ ಒಂದು 21 ದಿನದ ಒಳಗಡೆ ನೀವೊಂದು ಯಾವ್ದಾದ್ರು ಒಂದು ಕ್ಷೇತ್ರಕ್ಕೂ, ಶಿವಕ್ಷೇತ್ರ, ದೇವಿ ಕ್ಷೇತ್ರ, ಅಮ್ಮನವರ ಕ್ಷೇತ್ರ, ಇಂಥದಕ್ಕೆ ಹೋಗಿ ಬಂದಿರತಕ್ಕಂಥದ್ದು ಒಂದು ಸಣ್ಣ ಕದಲಿಕೆ ನಡೆದಿರುತ್ತೆ. ಅದು ನಡೆದಿದೆ ಅಂದ್ರೆ ಇದು ನಡೆಯುವುದು ನಿಶ್ಚಿತ. ಬಟ್ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಎಚ್ಚರಿಕೆ. ಯಾರೋ ಮೂರ್ಖ ಬರ್ತಾನೆ, ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಏನು ತೊಂದರೆ ಆಗಲ್ಲ. ಶನಿ ವಕ್ರ ಇಸ್ ಬ್ಯೂಟಿಫುಲ್. ಹೆಚ್ಚೆಚ್ಚು ದಾನ ಧರ್ಮ, ಪೂಜೆ, ಸಂಕಲ್ಪ ಈ ತರದೆಲ್ಲ ಮಾಡಿಸ್ತಕ್ಕಂಥದ್ದು ಉಂಟು. ಬಟ್ ವಿಪರೀತವಾದಂತ ಬೆಂಕಿಯೂ ಉಂಟು, ಸುಂಟರಗಾಳಿ ಉಂಟು. ನೋಡಿಕೊಂಡು ಒಂದೊಂದೇ ಹೆಜ್ಜೆ ಇಡಿ. ಧುಮುಕಬಾರದು ಅನ್ನತಕ್ಕಂಥ ಕಾರಣಕ್ಕೆ ಆದಷ್ಟು ಒಂದು ದುರ್ಗಾದೇವಿ, ರಾಜರಾಜೇಶ್ವರಿ, ನನ್ನ ಸವದತ್ತಿ ಯಲ್ಲಮ್ಮ, ರೇಣುಕಾದೇವಿ, ಬಾದಾಮಿ ಬನಶಂಕರಿ, ವಿಶೇಷವಾಗಿ ತುಳಜಾ ಭವಾನಿ, ಇಂಥ ಒಂದು ಕ್ಷೇತ್ರಗಳು ಸುತ್ತಮುತ್ತ ನಿಮ್ಗೆ ಹತ್ತಿರದಲ್ಲಿ ಇದ್ರೆ, ನನ್ನ ಚಾಮುಂಡೇಶ್ವರಿ, ನನ್ನ ನಿಮಿಷಾಂಬ, ನನ್ನ ಕ್ಷಣ್ಯಾಂಬಿಕಾ, ನನ್ನ ಪ್ರಸನ್ನ ಮೀನಾಕ್ಷಿ, ನನ್ನ ಸಿಗಂದೂರು ಚೌಡೇಶ್ವರಿ, ನನ್ನ ಕೊಲ್ಲೂರು ದೇವಿ, ನನ್ನ ಕಮಲಶಿಲೆ, ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಎಲ್ಲವೂ ನನ್ನದೇ, ನಮ್ಮಂದಿರೆ. ಅಂತ ಕ್ಷೇತ್ರಗಳು ಹತ್ತಿರದಲ್ಲಿದ್ರೆ ಹೋಗಿ ಬನ್ನಿ. ಇಲ್ಲ ದೂರ ಆಗುತ್ತೆ ಗುರುಗಳು. ಹತ್ತಿರದಲ್ಲೇ ಗ್ರಾಮದೇವಿ ಇದ್ದರು ನಿತ್ಯ 8 ದೀಪ, ಇಲ್ಲ ಪ್ರತಿ ಮಂಗಳವಾರ ಕಂಪಲ್ಸರಿ ಒಂದು ಪುಟ್ಟದಾಗಿ 8 ದೀಪ, 4 ನಿಂಬೆಹಣ್ಣು ಕಟ್ ಮಾಡಿದ್ರೆ 8 ಆಗುತ್ತೆ. ಅದ್ರಲ್ಲಿ ಒಂದು ಸ್ವಲ್ಪ ಎಳ್ಳೆಣ್ಣೆಯೋ ಹೊಂಗೆ ಎಣ್ಣೆಯೋ ಹಾಕಿ ದೀಪ ಹಚ್ಚಿ ಬರ್ತಕ್ಕಂಥದ್ದು ಮಾಡಿ. ಸಮಾಧಾನ ವಿಜಯಂ. ಬ್ಯೂಟಿಫುಲ್. ಒಂದು ಪುಟ್ಟ ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಕೈ ತುಂಬಾ ದುಡ್ಡು ಬರೋದು, ಗೌರವ, ಕಳೆದು ಹೋದ ಗೌರವ, ಮನೆ ಒಡೆದೋದ ಮನೆ ಕೂಡತಕ್ಕಂಥದ್ದಾಗುತ್ತೆ. ಹೆಸರು ಬರುತ್ತೆ, ಅಧಿಕಾರ ಬರುತ್ತೆ. ಬಟ್ ಆದ್ರೂ ಕೆಲವರಿಗೆ ಅದೃಷ್ಟವಶಾತ್ ರಾಜಕಾರಣದಲ್ಲಿದ್ರೆ ಒಂದೊಳ್ಳೆ ಅಧಿಕಾರ ಬರತಕ್ಕಂಥ ಯೋಗವೂ ಉಂಟು. ಬ್ಯೂಟಿಫುಲ್. ಏನು ವರಿ ಮಾಡ್ಕೋಬೇಡಿ. ನೀವು ಮಾಡಿರೋ ಒಳ್ಳೇದು ನಿಮ್ಮನ್ನ ಕೈ ಬಿಡೋದಿಲ್ಲ. ಒಳ್ಳೇದಾಗ್ಲಿ ಅಂತ ಹೇಳ್ತಾ ಬನ್ನಿ. ಉತ್ತರಾಭಾದ್ರ ನಕ್ಷತ್ರ ಹುಟ್ಟಿದ್ರೆ ಹೆಣ್ಮಕ್ಳು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಅನ್ನೋದನ್ನ ಮುಂದೊಂದು ದಿನ ಹೇಳ್ತಾರೆ. ನೈಟ್ ಟು ಬಿ ಕೀಪ್. ಹೌದು, ಕೆಲವು ನಕ್ಷತ್ರಗಳು ಹಾಗೆ ಹುಟ್ಟಿದರೆ ಹೆಣ್ಣು ಮಕ್ಕಳು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಹುಟ್ಟಬೇಕು. ಅಲ್ಲೊಂದು ಭಗವಂತ ಕೊಡತಕ್ಕಂತ ಒಂದು ಸಂಕಲ್ಪ ಇದೆ. ಮಾತಾಡ್ತಾನೆ ಮುಂದೊಂದು ದಿನ. ಅಂತ ಒಂದು ಶನಿಯ ಸಾರದ ನಕ್ಷತ್ರ. ಶನಿ ವಕ್ರನಾಗಿ ಬುಧನ್ ಸಾರದಲ್ಲಿದ್ದು, ಬುಧ ಕುಜನ ಜೊತೆ ಮಿಥುನದಲ್ಲಿ ಕುಳಿತಿರೋದು ಒಂದು ರೀತಿ ಸಣ್ಣ ಎಡವಟ್ಟುಗಳು. ಈ IPO ಏನೇನೋ ಬರ್ತಿದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೊಸದಾಗಿ, ದಯಮಾಡಿ ದುಡುಕತಕ್ಕಂತ ಒಂದು ಪ್ರಯತ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲೊಂದು ಇನ್ನೊಂದು ವಿಚಿತ್ರ. ಅಲ್ಲಿ ನೋಡಿ, ಶನಿ ಚಂದ್ರ ಕುಜ ಬುಧ ಕೇಂದ್ರಕ್ಕೆ ಬಂದಿದೆ. ಸೊ ಹೋಟೆಲ್ ಬಿಸ್ನೆಸ್ ಮಾಡುವವರಿಗೆ
ನಮ್ಮ ಸರ್ಕಾರ ಒಂದು 10 ಲಕ್ಷದವರೆಗೂ ಸಾಲ ಕೊಡ್ತಿದೆ. ಪ್ರಯತ್ನ ಮಾಡಿ. ಯಾರ್ಯಾರೋ ಮೆಸ್ ಮಾಡ್ತಿದ್ದೀರಿ, ಒಂದು ಪುಟ್ಟ ಹೋಟೆಲ್ ನಡೆಸ್ತಿದ್ದೀರಿ, ತಿಂಡಿ ಅಂಗಡಿ ನಡೆಸ್ತಿದ್ದೀರಿ, ಟಿಫನ್ ಸೆಂಟರ್ ನಡೆಸ್ತಿದ್ದೀರಿ, ಚೆಕ್ ಮಾಡಿ. 10 ಲಕ್ಷದವರೆಗೂ ಸಹಾಯಧನ ಕೊಡ್ತಿದೆ, ಸಾಲ ತುಂಬಾ ಕಡಿಮೆ ದುಡ್ಡಿನಲ್ಲಿ. ಇದೆಲ್ಲ ತಿಳಿಸ್ಕೊಡ್ಬೇಕು ನಾನು ನಿಮ್ಗೆ. ಯಾಕಂದ್ರೆ ಶನಿ ಚಂದ್ರ ಅನ್ನಬ್ರಹ್ಮ ಅಂತ ಆಯ್ತು, ಚಂದ್ರನು ಅನ್ನಗಾರಕ, ಇಬ್ರು ಸೇರ್ಕೊಂಡು ಕೇಂದ್ರದಲ್ಲಿ ಕುಜಾಬುಧ ಅಂತದೊಂದು ಸಣ್ಣ ಸಣ್ಣ ಟಿಫನ್ ಸೆಂಟರು, ತಳ್ಳೋ ಬಂಡಿನಲ್ಲೋ ಇನ್ನೊಂದು ಏನೋ ಮಾಡ್ತಿದ್ದೀರಿ ಅಂದ್ರೆ 10 ಲಕ್ಷದವರೆಗೂ ಸಾಲವಿದೆ. ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮೇಷರಾಶಿ ಒಂದ್ ಸ್ವಲ್ಪ ತಳಮಳವೆ. ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವೃತ್ತಿ, ದೂರದ ಪಾರ್ಟ್ನರ್ಶಿಪ್, ದೂರದ ಫ್ರೆಂಡ್ಶಿಪ್, ದೂರದಿಂದ ಲಾಭ, ಅಲ್ಲೊಂದು ತಳಮಳ, ನಿಧಾನ. ಬಟ್ ಪ್ರಯತ್ನ ಬಿಡಬೇಡಿ. ಶನಿ ವಕ್ರ ಅಲ್ವಾ, ಖಂಡಿತ ಕೊಡುತ್ತೆ. ನಿಮ್ ಪ್ರಯತ್ನ ನೀವು ಮಾಡಿ. ಅದ್ ಕರೆಕ್ಟ್ ಇದೆಯಾ, ಕರೆಕ್ಟ್ ಆದ ವ್ಯಕ್ತಿಗಳು ಎಲ್ಲೋ ದೂರದಿಂದ ಸರಕು ಕಳಿಸ್ಬಿಡ್ತಾರೆ, ನಾವು ದುಡ್ಡು ಹಾಕ್ಬಿಡೋಣ ಅಂತ ಕೆಲಸವೇ ಬೇಡ. ನೋಡಿ, ಆಲ್ರೆಡಿ ಊಟ ಬ್ರಹ್ಮ, ಅನ್ನ ಬ್ರಹ್ಮ, ಸ್ವಿಗ್ಗಿ ದೊಡ್ಡ ಕಳ್ಳ ಅವನು, ನಂಬರ್ 1. ನಾನು ಹೇಳ್ತಲೇ ಇರ್ತೀನಿ, ಆ್ಯಪು ಇನ್ನೊಂದು ಈ ತರದ್ದು ಇವತ್ತು ಏನ್ ಬಂದಿದೆ, ನಮ್ಮನ್ನ ಎಷ್ಟು ಹತ್ತಿರಕ್ಕೆ ತಂದಿದೆಯೋ ಅಷ್ಟು ಸುಳ್ಳಿಗೆ ನಮ್ಮ ಹೋಟೆಲ್ಗಳವರನ್ನ ತಿಂದ ಹಾಕ್ತಿದ್ದಾರೆ. 24% ದುಡ್ಡು ತಿಂತಿದ್ದಾರೆ ಕಮಿಷನ್ ಹೆಸರಿನಲ್ಲಿ. ಸರ್ಪ್ರೈಸ್ ಆಗಿ ಅದು ಬೇರೆ. ಒಂದ್ ಊಟ ತಗೊಂಡ್ರೆ ಒಂದ್ ಜ್ಯೂಸ್ ತಗೊಂಡ್ರೆ ಇನ್ನೊಂದು ಜ್ಯೂಸ್ ಫ್ರೀ, ಒಂದ್ ಜಾಮೂನ್ ತಗೊಂಡ್ರೆ ಇನ್ನೊಂದು ಜಾಮೂನ್ ಫ್ರೀ. ಹೋಟ್ಲವನಿಗೆ ಗೊತ್ತಿರೋಲ್ಲ, నేను ಹೋಟೆಲ್ನ ಪಾಪ್ಯುಲರ್ ಮಾಡ್ತೀನಿ, ಟಾಪ್ ರ್ಯಾಂಕಿಂಗ್ ತಗೋಬರ್ತೀನಿ, ಅದ್ರಲ್ಲಿ ಒಂದಷ್ಟು ಚಾರ್ಜಸ್ ತಗೋತೀನಿ, ಅದು ಮೇಕ್ ಯು ನಂಬರ್ 1 ಅದು ಇದು ಅಂತ ಹೇಳ್ಕೊಂಡು ಅಕಸ್ಮಾತ್ ಫುಡ್ ಏನಾದ್ರು ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಅದನ್ನು ಪೆನಾಲ್ಟಿ ಹಾಕೋದು ಹೋಟ್ಲವ್ರ ಬದುಕು. ಅಲ್ಲಿ ನೋಡಿ, ಅನ್ನಬ್ರಹ್ಮ ಶನಿ ವಕ್ರ ಒದ್ದಾಡ್ತಿದ್ದಾರೆ. ಎಲ್ಲ ಹೋಟ್ಲವರು ಮಾತಾಡ್ಕೊಂಡು ಇವನ್ ಕೊಡೋ 17.5 ಬಿಸ್ನೆಸ್ಗೆ ನಮ್ಮಿಂದ ಅವನು ಕಡಿಮೆ ಅಂದ್ರು 100 ರೂಪಾಯಿಗೆ ಒಂದು 40 ರೂಪಾಯಿ ತಿಂತಿದ್ದಾನೆ ಮಕ್ಕಳ. ಕಡಿಮೆ ಅಂದ್ರು ಅದ್ರ ಮೇಲೆ ಕಮಿಷನ್ನು, ಅದ್ರ ಮೇಲೆ ಪರ್ಸೆಂಟೇಜು, ಅದ್ರ ಮೇಲೆ GST, ಕ್ಯಾನ್ಸಲೇಷನ್ ಚಾರ್ಜಸ್ಸು, ನೋ ರಿಟರ್ನ್ ಪಾಲಿಸಿ, ಆಫರ್ ಪಾಲಿಸಿ. ಕಡಿಮೆ ಅಂದ್ರು 100 ರೂಪಾಯಿಗೆ 40 ರೂಪಾಯಿಗೆ ಮೋಸ ಇಲ್ಲ, ಅಷ್ಟು ತಿಂತಿದ್ದಾನ. ಎಷ್ಟು ಲಕ್ಷ ಹೋಟ್ಲವ್ರು ಇದ್ದಾರೆ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ, ಇಂಡಿಯಾನಲ್ಲಿ. ಯೋಚನೆ ಮಾಡಿ ನೋಡಿ. ಎಲ್ಲರೂ ಮಾತಾಡ್ಕೊಂಡು ಸ್ವಿಗ್ಗಿ ಪ್ಲಾಟ್ಫಾರ್ಮೇ ಕೊಡಲ್ಲ ಅನ್ಬೇಕು. ಇಂಥ ಪ್ಲಾಟ್ಫಾರ್ಮ್ಸ್ಗೆ ನೀವು ನಿಜವಾಗ್ಲೂ ಹೇಳ್ತಾನೆ, ಬೇಜಾರು ಮಾಡ್ಕೋಬೇಡಿ. ನಿಮ್ಮದೇ ಒಂದು ಟೈಅಪ್, ಸುತ್ತಮುತ್ತ ಒಂದು 5 ಕಿಲೋಮೀಟರ್ ಏನಿದ್ರು ಒಂದ್ 4 ಜನ ಹುಡುಗರು ಕೆಲಸ ಕೊಟ್ಟಾಗೂ ಆಗುತ್ತೆ. ಅವ್ರ ಕೈ ತುಂಬ ದಿನಕ್ಕೊಂದು 100 ಊಟ ಅಂತ ಹೇಳಿದ್ರೆ 4,000 ರೂಪಾಯಿ ಮಕ್ಕಳೇ. 100 ಊಟ ನೀವು ಸಪ್ಲೈ ಮಾಡ್ತೀವಿ ಅಂದ್ರೆ 1,70,000. ನೀವು 4 ಜನಕ್ಕೆ 30,000 ಸಂಬಳ ಅಂದ್ರೆ ನೀವು ಯೋಚನೆ ಮಾಡಿ ನೋಡಿ. ಇಬ್ಬರನ್ನ ಇಟ್ಕೊಂಡ್ರೆ ನೀವು ನಿಭಾಯಿಸ್ಬೋದು. ಎಷ್ಟು ಉದ್ಯೋಗ ಸೃಷ್ಟಿಸ್ಬೋದು ಗೊತ್ತಾ? ಅವ್ರಿಗೂ ಒಂದು ಸಂಬಳ, ಊಟ, ತಿಂಡಿ ಉಳಿಸ್ಕೊಳ್ಳೋದು. ಇಂಥ ಒಂದು ಖದೀಮರು, ವೈಟ್ ಕಳ್ಳರು, ಅವ್ರು ಏನೋ ಒಂದು ಬದುಕು ಕಟ್ಕೊಂಡಿದ್ದಾರೆ, ಯಾರು ಕೇಳೋರಿಲ್ಲ. ಯಾರು ಇದೇ ರೀತಿ ಯೂಬರು, ಓಲಾನು ಮಾಡ್ತಿರೋದು. ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಟ್ಯಾಕ್ಸಿ ಡ್ರೈವರ್ಗಳ ಹತ್ರ ಕೊಳ್ಳೆ ಹೊಡಿತಿರೋದು. ಹೇಳಬಾರ್ದು ಅಷ್ಟೇ. ಆಫರ್ಗಳು ಹೇಳ್ಬಿಟ್ಟು ಸೇರಿಸ್ಕೊಂಡು ಇವತ್ತೆಲ್ಲ ಚೊಂಬಿಟ್ಟು ಬಿಟ್ಟಿದ್ದಾರೆ. ಶನಿ ವಕ್ರ ಅಲ್ಲಿ ನೋಡಿ. ಸಾಮಾನ್ಯನ ಪಾಡೇನು, ಆ ಲಕ್ಷಗಟ್ಲೆ, ಕೋಟಿಗಟ್ಲೆ ಕೆಲವರು ದುಡ್ಡು ಸುರಿದಿದ್ದಾರಪ್ಪ. ಕೋಟಿಗಟ್ಲೆ, 1 ಕೋಟಿ 2 ಕೋಟಿ ಎಲ್ಲ ಒಂದೊಂದು ರೆಸ್ಟೋರೆಂಟ್ ಸೆಟಪ್ ಮಾಡೋಕೆ 100 ಅಲ್ಲ 1000 ಮಂದಿಗೆ ಕೆಲವರು ಉದ್ಯೋಗ ಕೊಟ್ಟಿದ್ದಾರೆ. ಅವ್ರ ಬದುಕುಗಳೇನಾಗ್ಬೇಕು? ನೀನೇನಾದ್ರೂ ಆಗೋಗು, ನನಗ್ ಬರೋ ಕಮಿಷನ್ ನನಗ್ ಬರ್ಬೇಕು, ಇಂಥದ್ದೇ. ಹೀಗೆ ಮಾಡ್ತಾ ಅವ್ರು ತಿಂದಾಕ್ತಾರೆ. ಒಂದೇ ಒಂದು ಹೋಟ್ಲ್ ಇಲ್ಲ ಸ್ವಿಗ್ಗಿದು. ನೆನ್ಪಿಟ್ಕೊಳ್ಳಿ, ಈ ಇಸ್ ರೂಲಿಂಗ್, ಈ ಇಸ್ ಮೆಂಟಿಂಗ್. ಕೋಟಿಗಟ್ಟಲೆ ದುಡ್ಡು ಮಾಡ್ತಿರ್ತಕ್ಕಂಥದ್ದು ಆಗ್ತಿದೆ. ಎಚ್ಚರಿಕೆ. ಮುಖ್ಯವಾಗಿ ಮೇಷರಾಶಿಯ ಹೋಟೆಲ್ ಉದ್ಯಮದಲ್ಲಿರೋರಿಗೆ ಸ್ವಲ್ಪ ತೊಳಲಾಟವೇ, ಒದ್ದಾಟವೇ. ಕಮ್ ಔಟ್, ನೆಮ್ಮದಿಯಾಗಿರೋಣ. ಬೇಡ ನಮ್ಗೆ ಏನ್ ಕೊಟ್ಟಿದ 100 ಊಟ ವಿತಿನ್ 3 to 5 ಕಿಲೋಮೀಟರ್ ನಮ್ಗೊಂದು ಮೆಸೇಜ್ ಹಾಕಿ ಬಂದ ಪ್ರತಿ ಗ್ರಾಹಕರಿಗೂ, ಪ್ರತಿ ಹೋಟ್ಲವರು, ಪ್ರತಿ ಮೆಸ್ ಅವರು ಒಂದು ಪ್ಯಾಂಪ್ಲೆಟ್, ಇನ್ನೊಂದು ನಿಮ್ಗೇನ್ ಬೇಕು ಹೇಳಿ 20 ನಿಮಿಷದಲ್ಲಿ ನಾವು ಕಳಿಸ್ತೇವೆ ಅಂತ ಒಂದು ಇಬ್ಬರನ್ನ ಇಟ್ಕೊಳ್ಳಿ. ಒಂದು 300 ಊಟ ಪಾರ್ಸಲ್ ಹೋಯ್ತು. ನಿಜ ಹೇಳ್ತಾನೆ, ನೀವು ಎಲ್ರಿಗೂ ಹೊಟ್ಟೆ ತುಂಬಾ ಊಟನೂ ಕೊಡ್ತೀರಿ, ನೀವು ಲಾಭದಲ್ಲಿ ಇರ್ತೀರಿ. ಇಂಥ ಒಂದು ಕಳ್ಳರು, ಇಂಥ ಒಂದು ಮೋಸಗಾರರಿಂದ ಬಜಾವ್ ಹಾಕೊಂಡಿರ್ತೀರಿ. ಕಡಿಮೆ ಅಂದ್ರೆ 50% ಸೇವ್ ಮಾಡ್ತೀರಿ. ನನ್ನ ಮಾತು ಕೇಳಿ. ಇಬ್ರು ಯುವಕರಿಗೆ 60,000 ರೂಪಾಯಿ ಸಂಬಳ ಕೊಡ್ತೀರಿ ಅಂದ್ರೆ ಇನ್ನೂ 60,000 ರಿಂದ 70,000 ಉಳಿಯುತ್ತೆ ನಿಮಗೆ. ಬರೀ 100 ಊಟಕ್ಕೆ 300 ಊಟಕ್ಕೆ ಲೆಕ್ಕ ಹಾಕೊಳ್ಳಿ. ಇನ್ನೊಂದು ಇಬ್ಬರಿಗೆ ಕೆಲಸ ಕೊಡ್ತೀರಿ. 5 ಜನಕ್ಕೆ ಕೊಡ್ತೀರಿ. 30,000 ಅಂದ್ರೆ 1.5 ಲಕ್ಷ. 300 ಊಟಕ್ಕೆ ನೆನ್ಪಿಟ್ಕೊಳ್ಳಿ, ಒಂದು ಊಟಕ್ಕೆ 100 ರೂಪಾಯಿ ಬಿಲ್ ಆಗುತ್ತೆ.
200-300 ರೂಪಾಯಿ. ಆವ್ರೇಜ್ 200 ರೂಪಾಯಿ ಅಂತ ಹೇಳಿದ್ರೆ 89 ರೂಪಾಯಿ ತಿನ್ಬಿಟ್ಟಿದ್ದಾನೆ. ಒಂದು ದಿನಕ್ಕೆ 2.5 ಲಕ್ಷ ರೂಪಾಯಿ ತಿನ್ನುವಷ್ಟು ಒಂದು ತಾಕತ್ತು ಅವನಿಗಿದೆ. ಅದಿದೆ. ತುಂಬಾ ಕೆಲವು ಹೋಟ್ಲುಗಳು ದಿನಕ್ಕೊಂದು 300 ಊಟ ಪಾರ್ಸಲ್ ಹೋಗುತ್ತೆ. ಒಂದು ಊಟಕ್ಕೆ 80 ರೂಪಾಯಿ 40% ವರೆಗೂ ತಿಂತಾನೆ. ಕಮಿಷನ್ ವಿತ್ ಚಾರ್ಜಸ್ ಸರ್ ಚಾರ್ಜಸ್ ಅಂತ ಹೇಳಿದ್ರೆ 80 ರೂಪಾಯಿ ಬಂತು. 200 ರೂಪಾಯಿ ಊಟಕ್ಕೆ 80 ರೂಪಾಯಿ ಅಂತ ಹೇಳಿದ್ರೆ 300 ಊಟಕ್ಕೆ ಲೆಕ್ಕ ಹಾಕೊಳ್ಳಿ ಮಕ್ಕಳ ಎಷ್ಟಾಯ್ತು ಅಂತ ಹೇಳ್ಬಿಟ್ಟು. ತಿಂಗಳಿಗೆ 2.5 ಲಕ್ಷ ಆಗುತ್ತೆ. ನೀವೊಂದು 5 ಜನಕ್ಕೆ ಸಂಬಳ ಕೊಡ್ತಿದ್ದೀರಿ ಅಂದ್ರೆ 300 ಊಟಕ್ಕೆ ಲೆಕ್ಕ ಹಾಕೊಳ್ಳಿ. 7 ಲಕ್ಷ ಚಿಲ್ಲರೆ ಆಗುತ್ತೆ ತಿಂಗಳಿಗೆ ಮಕ್ಕಳು. 24,000 ರೂಪಾಯಿ ಒಂದ್ ದಿನಕ್ಕೆ ನೀವು ಉಳಿಸೋದು. ಇದೆಲ್ಲರೂ ಯೋಚನೆ ಮಾಡಿ ನೋಡಿ. ಇದನ್ನ ಏನಾದ್ರೂ ಹೋಟೆಲ್ ಅಧ್ಯಕ್ಷರುಗಳಿಗೆ, ಕಮಿಟಿಗೆ, ಆ ಒಂದು ಮೆಸ್ಸು, ಟಿಫನ್ನು ಈ ತರದೆಲ್ಲ ಮಾಡ್ತಿರ್ತಕ್ಕಂಥವ್ರಿಗೆ ಒಂದು ಗೈಡೆನ್ಸ್ ಮಾಡ್ತಕ್ಕಂಥದ್ದು ಮಾಡಿ. ಎಲ್ರೂ ಬದುಕೋತಾರೆ. ಉದ್ಯೋಗ ಸೃಷ್ಟಿ ಅದ್ರಲ್ಲಿ ಕೊಡೋದು ಕೊಡಿ, ಕನ್ನಡದವ್ರಿಗೆ ಕೆಲಸ ಕೊಡಿ. ಏನಾಗ್ಬಿಟ್ಟಿದೆ, ಬೇರೆ ಊರವ್ರುಗಳವರು ಬಂದು ತುಂಬಿಕೊಂಡು ನಮ್ಮ ಕನ್ನಡದವ್ರಿಗೆ ಮನೆ ಕುಡ್ಸೋ ಕೆಲ್ಸನೂ ಇಲ್ಲ, ಆಫೀಸ್ ಗುಡ್ಸೋ ಕೆಲ್ಸನೂ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ. ಕನ್ನಡ ಮನೆಗೆ ಜೈ ಅಷ್ಟೇ ಹೇಳೋದು. ವೃಷಭ ರಾಶಿ ಚೆನ್ನಾಗಿದೆ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ ಬುದ್ಧಿ ಉಪಯೋಗಿಸಿ ಮಾಡತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನ ಪಡೆಯತಕ್ಕಂಥ ಒಂದು ದಿನ. ಮಿಥುನ ರಾಶಿ ಕನ್ಸಲ್ಟೆನ್ಸಿ ವೃತ್ತಿಗಳು ತುಂಬಾ ಅದ್ಭುತ. ಟೆಕ್ನಿಕಲ್ ಕನ್ಸಲ್ಟೆನ್ಸಿ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಇಂಥ ಒಂದು ಕ್ರಿಟಿಕಲ್ ಪ್ರಾಬ್ಲಮ್ಸ್ ಇದೆಯಲ್ಲ, ಇದನ್ನ ತುಂಬಾ ಈಸಿಯಾಗಿ ಸಾರ್ಟ್ ಔಟ್ ಮಾಡೋದ್ರಲ್ಲಿ ಮಿಥುನ ರಾಶಿಯವ್ರು ಅದ್ಭುತ. ಅಂತವ್ರ ಹತ್ರ ಹೋಗಿ ಅಡ್ವೈಸ್ ತಗೊಂಡು ನೋಡಿ. ಇವತ್ತು ಮಿಥುನ ರಾಶಿ ನೀವು ಕೂಡ ಅಡ್ವೈಸ್ ಎಲ್ಲ ಬೇರೆಯವ್ರಿಗೆ ಲಾಭಕರವಾಗಿರುತ್ತೆ. ಅದರಿಂದ ನಿಮ್ಮ ಜೀವನೋಪಾಯನೂ ನಡೆಯುತ್ತೆ. ಕರ್ಕಾಟಕ ರಾಶಿ ಭಾಗ್ಯದಲ್ಲಿ ಚಂದ್ರ ಬ್ಯೂಟಿಫುಲ್, ಬಟ್ ಶನಿ ಸಾರ ಓಡಬೇಕು, ಹೊರೆ, ಕಮಿಟ್ಮೆಂಟ್, ಒದ್ದಾಟ ಇದು ಇರತಕ್ಕಂಥದ್ದು ಇರುತ್ತೆ. ಊಟ ಬಟ್ಟೆಗೆ ಏನು ತೊಂದರೆ ಏನಿಲ್ಲ. ಇಟ್ಸ್ ಅ ನೈಸ್ ವೇ. ದೂರ ಪ್ರಯಾಣ, ದೂರದ ಕೆಲಸ ಸ್ವಲ್ಪ ಹುಷಾರು. ಟೆಕ್ನಿಕಲ್ ಲೈನ್ ಅಲ್ಲಿ ಇರೋರ್ಗೆ ಏನಾದ್ರೂ ಒಂದು ಎಡವಟ್ಟ ಆಗ್ತಕ್ಕಂಥದ್ದು. ಬುಧ ಕುಜ 12ನೇ ಮನೆ, ವೆರಿ ಕೇರ್ಫುಲ್. ಇನ್ನು ವಿಶೇಷವಾಗಿ ಸಿಂಹ ರಾಶಿ ಅಷ್ಟಮದಲ್ಲಿ ಚಂದ್ರ. ಕನ್ಫರ್ಮ್ ಹೇಳ್ತಾನೆ, ಏನಾದ್ರೂ ಒಂದು ತಲೆನೋವು ತಂದಿಟ್ಕೊಳ್ತೀರಿ. ಯಾರನ್ನೋ ನಂಬಿ ದುಡ್ಡು ಕೊಡೋದು, ವ್ಯವಹಾರವು, ಲೇಬರ್ಸು, ಆಫೀಸ್ ಸ್ಟಾಫು, ಕೊಲೀಗ್ಸು ಯಾರೋ ಚೆನ್ನಾಗಿ ಕದ್ದು ಬಿಟ್ಟು ನಿಮ್ಮ ಮೇಲೆ ಬರೋದು, ಎಲ್ಲ ಕದ್ದಿರೋದು ಹೊರಗಡೆ ಬರೋದು. ಮೊನ್ನೆ ಯಾರೋ ನೋಡಿ, ಒಬ್ಬ ಸಾಮಾನ್ಯ ಕಾರ್ಮಿಕ, ರಿಟೈರ್ಡ್, ನೋಡಿದ್ರೆ ಒಂದು 20 ಕೋಟಿವರೆಗೂ ಕ್ಯಾಶು, 25 kg ಬಂಗಾರ ಸಿಕ್ಕಿದೆ ಅಂತಕ್ಕಂಥದ್ದು. ಎಲ್ಲಿಂದ ಬಂತು? ಬೇರೆ ಅನಾಮಧೇಯ ವ್ಯವಹಾರಗಳು, ಮೋಸದ ವ್ಯವಹಾರಗಳು. ಇಂಥದ್ದು ಮಾಡಬಾರದು ಮಾಡಿದ್ರೆ ಸಿಕ್ಕಾಕೊಳ್ಳೋದು ಇನ್ನೇನಾಗುತ್ತೆ ಮಕ್ಕಳೇ? ತಿನ್ನೋಕೊಂದ್ ಲೆಕ್ಕ ಬೇಕು, ಬದುಕ್ಲಿಕ್ಕೆ ಒಂದ್ ಲೆಕ್ಕ ಬೇಕು. ಹಂಗಂತ ಊರೆಲ್ಲ ನಂದೇ ಆಗಿರ್ಬೇಕು ಅಂದ್ರೆ ದೇವ್ರು ಬಿಡ್ತಾನ ಮಕ್ಕಳೇ? ಒಂದಲ್ಲ ಒಂದು ದಿನ ತೆಗೆದಿಡ್ತಾನೆ. ವೆರಿ ಕೇರ್ಫುಲ್. ಸಿಂಹರಾಶಿ ಒತ್ತಡವೇ. ದುರ್ಗಾ, ಕಾಳಿಕಾ, ರಾಜರಾಜೇಶ್ವರಿ, ಇವತ್ತು ಗ್ರಾಮ ದೇವಿಗೆ ಒಂದು ಪುಟ್ಟ ದೀಪ ಹಚ್ಚತಕ್ಕಂಥದ್ದು ಮಾಡಿ ದೊಡ್ಡ ನಿರ್ಧಾರ, ದೊಡ್ಡ ಕೆಲಸ, ದೊಡ್ಡ ವ್ಯವಸ್ಥೆಗಳಿಗೆ ಹೋಗದೇ ಇದ್ರೆ ಉತ್ತಮ. ಕನ್ಯಾ ರಾಶಿ ಬ್ಯೂಟಿಫುಲ್ ಡೇ. ಲಾಭಾಧಿಪತಿ ಸಪ್ತಮದಲ್ಲಿದ್ದಾನೆ. ಶನಿಯ ಜೊತೆಯಲ್ಲಿರೋದ್ರಿಂದ ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಟೀಚರು, ಲೆಕ್ಚರರು, ಪ್ರೊಫೆಸರು, ಡಾಕ್ಟರು, ಮೆಡಿಸನು ಅದ್ಭುತ. ತುಲಾ ರಾಶಿ ನಿಮಗೂ ಚೆನ್ನಾಗಿದೆ. 6ನೇ ಮನೆಯಲ್ಲಿ ಚಂದ್ರ, ಉತ್ತರಾಭಾದ್ರ ನಕ್ಷತ್ರ, ಶನಿಯ ಜೊತೆಯಲ್ಲೇ ಸಮಥಿಂಗ್ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು, ಕಮಿಷನ್ ಏಜೆಂಟ್ ವ್ಯವಹಾರಗಳು, ವೃತ್ತಿಗಳು, ಮೇಲುಸ್ತುವಾರಿ ಕೆಲಸ ಕಾರ್ಯಗಳು, ಸೂಪರ್ವೈಸಿಂಗ್ ಕೆಲಸ ಕಾರ್ಯಗಳು ಅದ್ಭುತ ಅನುಕೂಲ. ವೃಶ್ಚಿಕ ರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಭಾಗ್ಯದಲ್ಲಿದ್ದಾನೆ. ಭಾಗ್ಯಾಧಿಪತಿ ಪೂರ್ವ ಪುಣ್ಯದಲ್ಲಿದ್ದಾನೆ. ಫ್ಯಾಂಟಾಸ್ಟಿಕ್. ಬಟ್ ಶನಿಸಾರದಲ್ಲಿರುವುದರಿಂದ ಒಂದು ಸಣ್ಣ ತೊಳಲಾಟ, ಭಾರ, ಹೊರೆ, ಮನೆಯವರು, ಹಿರಿಯರು, ಜವಾಬ್ದಾರಿಗಳು, ಕಮಿಟ್ಮೆಂಟ್ಗಳು. ನೀವು ಹುಟ್ಟುತ್ತಾಲೆ ನೀವು ಬೇರೆಯವ್ರಿಗೆ ಹುಟ್ಟಿರೋದು ಬಿಡಿ. ನೀವು ನಿಮಗೋಸ್ಕರ ಅಲ್ಲ, ಇನ್ನೊಬ್ಬರಿಗೆ ದುಡಿಲಿಕ್ಕೆ ಬಂದಿರತಕ್ಕಂಥದ್ದು, ಇನ್ನೊಬ್ಬರನ್ನು ಕಾಪಾಡಲಿಕ್ಕೆ. ಸೊ ಹನುಮಾನ್ ಚಾಲಿಸ, ಹನುಮಾನ್ ಉಪವಾಸ, ಸಮಾಧಾನ,
ಸೂಪರ್ಬ್ ಡೇ. ವೈದಿಕರಾಗಿದ್ದೀರಿ, ಅರ್ಚಕರಾಗಿದ್ದೀರಿ, ಇನ್ನೊಬ್ಬರಿಗೆ ಗೈಡೆನ್ಸ್ ಮಾಡತಕ್ಕಂಥ ವೃತ್ತಿ ಉದ್ಯೋಗ ಅನುಕೂಲ. ಇನ್ನು ಧನಸ್ಸು ರಾಶಿ, ವಿಶೇಷವಾಗಿ ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಿ. ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಗುಪ್ತಚರ ಇಲಾಖೆ, ಏರ್ಪೋರ್ಟ್ ಒಂದು ಡಿಟೆನ್ಷನ್ ಸೆಂಟರ್ಗಳಲ್ಲಿ ನಿಂತ್ಕೊಂಡಿದ್ದೀರಿ, ಜೈಲರ್ಗಳಾಗಿದ್ದೀರಿ, ಕಾರಾಗೃಹಗಳಲ್ಲಿ ಕೆಲಸ ಮಾಡ್ತಿದ್ದೀರಿ. ಅದ್ಭುತವಾಗಿರ್ತಕ್ಕಂಥ ದಿನ. ಮಕರ ರಾಶಿ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್. ಕೆಲವ್ರಿಗೇನೋ ಸ್ಟೀಲ್ ಬೇಕು, ಸಿಮೆಂಟ್ ಬೇಕು, ಕಬ್ಬಿಣ ಬೇಕು, ಜಾಗ ಬೇಕು, ಬೆಳೆಗೆ ಬೇಕಾದಂತ ಯೂರಿಯಾ ಗೊಬ್ಬರ ಬೇಕು, ಅದನ್ನ ಕೊಡಿಸ್ತಕ್ಕಂಥ ಮಧ್ಯವರ್ತಿಯ ಕೆಲಸಗಳು ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಕುಂಭರಾಶಿ, ಮಾತಿಗೆ ಸಂಬಂಧಿತ ವೃತ್ತಿ, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಪ್ರವಚನ, ಬರವಣಿಗೆ, ಲೇಖನ, ಅದ್ಭುತವಾದಂತ ಪ್ರಗತಿಯ ದಿನ. ಮೀನರಾಶಿ, ಫಿಕ್ಸ್ಡ್ ಇನ್ಕಮ್ ಕಡೆ ನೋಡಿ, ಫ್ಲೋಟಿಂಗ್ ಇನ್ಕಮ್ ಕಡೆ ಜಂಪ್ ಆಗ್ಬಿಡಿ. ಅದು ನಿಮ್ಮನ್ನ ಮುಳುಗಿಸ್ತಕ್ಕಂಥದ್ದಾಗುತ್ತೆ. ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು, ದಿಢೀರ್ ಲಾಭ, ದಿಢೀರ್ ದುಡ್ಡು, ದಿಢೀರ್ ಸಕ್ಸಸ್ಸು, ಇದಕ್ಕೆ ಹೋಗ್ಲೇಬೇಡಿ. ಶಾರ್ಟ್ ಕಟ್ ಅಂದಿದ್ದು ಬಾರಾನೆ ಮಕ್ಕಳೇ. ಬೇಗ ದುಡ್ಡು ಮಾಡೋರೆಲ್ಲ ಸಿಕ್ಕಾಕೊಳ್ಳೋದೆ. ಬೇರೆ ಬೇರೆ ರೀತಿಯಲ್ಲಿ ನೋಡಿ, ನಿಧಾನವಾಗಿ ಮುಂದಕ್ಕೆ ಒಂದೊಂದೇ ಹೆಜ್ಜೆ ಹಾಕ್ತಕ್ಕಂಥದ್ದು ಮೀನರಾಶಿ. ಇವತ್ತು ಹೆಜ್ಜೆ ಹಾಕಿ ಅನುಕೂಲಂ ಜಯಂ ವಿಜಯಂ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.